ಇದೀಗ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕಂಗ್ರಾಚುಲೇಷನ್ಸ್ ಹರೀಶ್ ಸರ್, ಡಿಗ್ರಿಯಲ್ಲಿ ಕಂಡಂತಹ ಕನಸು ನನಸಾಗಿದೆ. ಥ್ಯಾಂಕ್ ಯು ಸೋ ಮಚ್. ಕದ್ದು ಕದ್ದು ಹಾಡು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಮಾತನಾಡಬೇಕು, ಹೇಗೆ ಅನ್ನಿಸ್ತಾ ಇದೆ ಅಂತ ಪ್ಲೀಸ್. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಇದು ಒಂಥರ ಖುಷಿಯಾದ ವಿಚಾರ. ಫಸ್ಟ್ ಫಿಲಿಮು ಈ ಥರ ಒಂದು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಸೊ ಸಾಂಗ್ಸ್ಗಳು ಹಿಟ್ ಆಗಿದೆ. ಸೊ ಎಲ್ಲ ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್ ಮತ್ತು ನಮ್ಮ ಡೈರೆಕ್ಟರ್ಗೆ. ಆಮೇಲೆ ನಮ್ಮ ಹೀರೋ ಸರ್ ನಿಜವಾಗ್ಲೂ ಅದನ್ನ ಅವರು ನಮ್ಗೆ ತುಂಬ ಪ್ರೋತ್ಸಾಹಿಸಿ ಒಂದೊಂದು ಸಾಂಗ್ ಕಂಪೋಸಿಷನಲ್ಲೂ ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಹೆಂಗೆ ಬೇಕು, ಯಾವ ಥರ ಬೇಕು ಅನ್ನೋದು ಗೈಡೆನ್ಸಿಂದ ನಾವು ಒಂದು ಸಕ್ಸಸ್ ಪಡೆದಿದ್ದೀವಿ ಅನ್ಕೊತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ನಮ್ಮ ಹೀರೋಯಿನ್ ಮೇಡಮು ಅಷ್ಟೇ, ಅವರು ಅಷ್ಟೇ ಶೂಟಿಂಗ್ ಹೋದಾಗ ಅಲ್ಲೂ ನಮ್ಮ ಡೈರೆಕ್ಟರ್ ಹತ್ರ ಸ್ವಲ್ಪ ಕೆಲವು ಡಿಸ್ಕಷನ್ ಮಾಡಿದ್ದಾರೆ, ಯಾವ ಥರ ಚೇಂಜಸ್ ಆಗಬೇಕು ಏನೋ ಅಂತ. ಸೊ ಇದು ಆಲ್ ಸಜೆಷನಿಂದ ಐ ಥಿಂಕ್ ಇಟ್ ವಾಸ್ ಅ ಸಕ್ಸಸ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್. ಒಂದು ಹಾಡಿಂದ ಶುರು ಮಾಡಿ ಐ ಥಿಂಕ್ ಆಮೇಲೆ ನಾವು 4 ಹಾಡು ತನಕ ಆಯಿತು. ಅದ್ರಲ್ಲಿ ಒಂದು ಕ್ಯಾನ್ಸಲ್ ಮಾಡಿದ್ವಿ ನಾವು. ಸೊ 3 ಸಾಂಗ್ ಒಂದಿಂದ ಶುರು ಮಾಡಿ 3 ಸಾಂಗ್ ತನಕ ಬಂತು ಜರ್ನಿ. ಸೊ ಆ ಒಂದು ನಂಬಿಕೆಗೆ ಥ್ಯಾಂಕ್ ಯು ಸರ್. ಜೊತೆಗೆ ಹರಿ ಸರ್ ನನಗೆ ಅಂದರೆ ಡೆಬ್ಯೂ ಅಂತ ಹೇಳ್ತಾರೆ, ನನಗೆ ಯಾವತ್ತೂ ಆ ಫೀಲ್ ಬರಲಿಲ್ಲ ಬರಿಬೇಕಾರಾಗಲಿ. ಆ್ಯಂಡ್ ಸರ್ ಕೂಡ ಪ್ರತಿಯೊಂದು ನಾವು ರೆಕಾರ್ಡಿಂಗ್ ಹೋದಾಗ್ಲೂ ಸರ್ ಹೌದವ್ರು ಡ್ಯೂಟಿ ಅಲ್ಲ ಅಂದ್ರೂ ಅವ್ರು ಬಂದು ಇನ್ವಾಲ್ವ್ ಆಗ್ತಿದ್ರು. ಹೇಗಾಗುತ್ತೆ ಈ ಪ್ರೋಸೆಸ್ ಏನು ಅಂತ ಅವರು ಕೂಡ ಅಬ್ಸರ್ವ್ ಮಾಡಿ ನಮ್ಮ ಜೊತೆ ಕೂತ್ಕೊಂಡು ಸಜೆಷನ್ಸ್ ಇರ್ಬೋದು ಆ್ಯಂಡ್ ಎನ್ಕರೇಜ್ಮೆಂಟ್ ಇರ್ಬೋದು ಕಾನ್ಸ್ಟೆಂಟ್ ಆಗಿತ್ತು ಅದು. ಸೊ ನಿಮಗೂ ಥ್ಯಾಂಕ್ ಯು ಸರ್. ಆ್ಯಂಡ್ ಪೃಥ್ವಿ ಸರ್, ನಾನು ಫಸ್ಟ್ ಬರ್ದಿದ್ದೆ ಫಿಲ್ಮಲ್ಲಿ ನಿಮಗೆ. ದಿಯಾ ನೋಡಿ ನನಗೆ ಎಲ್ಲರೂ ಮರಳಾಗಿದ್ದಾರೆ, ನಾನು ಆ್ಯಸ್ ಎ ಫ್ಯಾನ್ ಮರಳಾಗಿದ್ದೀನಿ. ಸೊ ರೈಟ್ ನೆಕ್ಸ್ಟ್ ಬರೆಯೋಕ್ಕೆ ಆಪರ್ಚುನಿಟಿ ಸಿಕ್ತು. ಸೊ ಥ್ಯಾಂಕ್ ಯು ಸರ್. ಯು ಆರ್ ಅಟ್ ಯುವರ್ ಬೆಸ್ಟ್. ಎಕ್ಸ್ಪ್ರೆಷನ್ಸಲ್ಲಾಗಲಿ ನಾವು ಬರೆದಿರೋ ವರ್ಡ್ಸ್ಗೆ ನೀವೇ ಮಿರರ್. ಸೊ ಇಟ್ ವಾಸ್ ವೆರಿ ಬೆಸ್ಟ್. ಸೊ ಒನ್ಸ್ ಅಗೇನ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಈ ಸಿನಿಮಾನ ಸೆಲೆಬ್ರೇಟ್ ಮಾಡಿರೋ ಎಲ್ಲ ಆಡಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಓಕೆ ಸರ್. ಸ್ಟಾರ್ಟಿಂಗ್ ಡೇಸ್ ಎಲ್ಲರೂ ಫಸ್ಟ್ ಡೇ ಫುಲ್ ಆಲ್ಮೋಸ್ಟ್ ಒಂದು 12 ಫುಲ್ ಹೌಸ್ಫುಲ್ ಆಗಿತ್ತು. ಭಾಳ ಖುಷಿ ಆಯಿತು. ಸಪೋರ್ಟ್ ಎಲ್ಲ ಕಡೆಯಿಂದ ಸಿಕ್ಕಿತ್ತು. ಇನ್ನೊಂದು ಬೇಜಾರು ಏನು ಅಂತ ಹೇಳಿದ್ರೆ, ನಮ್ಮ ಜೊತೆ ರಿಲೀಸ್ ಆಗಿದ್ದ ಸಿನಿಮಾಗಳು ಮತ್ತು ನಾವು ಆದಮೇಲೆ ಬಂದಂಥ ಸಿನಿಮಾಗಳು ಭಾಳಷ್ಟು ಕನ್ನಡ ಸಿನಿಮಾಗಳು ತುಂಬ ಸ್ಟ್ರಗಲ್ ಆಗಿ ಓಡ್ತಾ ಇತ್ತು. ಅದು ನೋಡಿ ತುಂಬ ಬೇಜಾರಾಯಿತು. ಒಟ್ಟಿಗೆ ನಮ್ಮದು ಸಿನಿಮಾ ಇಷ್ಟು ಸಿನಿಮಾ ಮಧ್ಯದಲ್ಲಿ ನಿಂತ್ಕೊಂಡು ನಮಗೆ ಕಾಂಪಿಟೇಷನ್ ಮೆಂಜಬಲ್ ಬಾಯ್ಸ್ ಬಂದುಬಿಡ್ತು. ಅಂಥದ್ರಲ್ಲೂ ಸಹ ನಾವು 25 ದಿವಸ ಪೂರ್ಣ ಮಾಡಿ 25 ದಿವಸನೂ ಕಂಪ್ಲೀಟಾಗಿ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಆಕ್ಯುಪೆನ್ಸಿ ಇತ್ತು. ಒಟ್ಟು ಭಾಳ ಬೇಜಾರಂದರೆ ನಮ್ಮ ಲ್ಯಾಂಗ್ವೇಜ್ ಸಿನಿಮಾಗಳು ಭಾಳ ಕಷ್ಟ ಬೀಳ್ತದೆ. ತಾವೆಲ್ಲರೂ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತೀರಾ, ಎಲ್ಲ ಒಳ್ಳೊಳ್ಳೆ ರಿಪೋರ್ಟ್ಸ್ ಬರೀತೀರಾ, ಬಟ್ ಆದ್ರೂ ಸಿನಿಮಾಗಳು ನಿಲ್ತಾ ಇಲ್ಲ. ಭಾಳಷ್ಟು ತಂಡಗಳು ನಮ್ಮ ಮುಂದೆನೇ ಪಾಪ ನಮ್ಮದು ಶೋ ಹೌಸ್ಫುಲ್ ಆಗ್ತಾಯಿತ್ತು. ಪಕ್ಕದಲ್ಲಿ ಮೀಡಿಯಾ ನಿಂತ್ಕೊಂಡು ವೀಡಿಯೋ ಮಾಡೋರು, ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಹಂಗಾಗಿದೆ ಅಂತ. ಅದನ್ನು ನೋಡಿ ಜಾಸ್ತಿ ಖುಷಿ ಪಡೋಕ್ಕಾಗಲಿಲ್ಲ. ಬಟ್ ಆದ್ರೂ ಏನೋ ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಮಾಡಬೇಕು. ಏನೋ ಐಡಿಯಾ ಮಾಡಿ, ಎಲ್ಲರೂ ದೊಡ್ಡವರಿದ್ದೀರಾ. ನಮ್ದೊಂದು ಸಿನಿಮಾ 20 ದಿವಸ ಆಗಿದೆ, ಖುಷಿ ಆಗಿದೆ. ಬಟ್ ತುಂಬ ಬೇಜಾರಾಗ್ತಾ ಇದೆ ನನಗಂತೂ. ಇದನ್ನು ಸೆಲೆಬ್ರೇಟ್ ಮಾಡೋಕ್ಕೂ ನನಗೆ ಅಷ್ಟೊಂದು ಹೇಳ್ತಿಲ್ಲ ನಾನು. ಡೈರೆಕ್ಟ್ರ್ ನಮ್ಮದು ಸಿನಿಮಾ ಆಗಿದೆ, ನಾವು ಮಾಡೋಣ ಅಂತೇಳಿ ಮಾಡಿದ್ರು. ಬಟ್ ಎಲ್ರಿಗೂ ಸಪೋರ್ಟ್ ಮಾಡಿ ಅದಕ್ಕೆ ಏನು ದಾರಿ ಹುಡುಕ್ಬೇಕು ಮೊದಲು ಹುಡ್ಕೋಣ, ಅದಕ್ಕೆಲ್ಲ ಏನೋ ಪ್ರಯತ್ನ ಮಾಡೋಣ. ಬಟ್ ಇವತ್ತಂತೂ ಖುಷಿಯಾಗಿದೆ, ನಮ್ಮ ಸಿನಿಮಾ ಗೆದ್ದಿದೆ. ಮೊದಲನೇ ಸಿನಿಮಾ ಅಂತ ಯಾರೂ ನಮ್ಮನ್ನ ತೇಜೋವಧನೆ ಮಾಡಲಿಲ್ಲ, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರು. ತುಂಬ ಖುಷಿ ಅಂತೂ ಆಗಿದೆ ನನಗೆ. ಥ್ಯಾಂಕ್ ಯು. ಸ್ವಲ್ಪ ಇನ್ನೂ ಕಂಪ್ಲೀಟಾಗಿ ಸೇಫ್ ಆಗಿಲ್ಲ, ಬಟ್ ಸ್ಯಾಟಿಸ್ಫ್ಯಾಕ್ಟರಿ. ವಿ ಆರ್ ವೆರಿ ಸ್ಯಾಟಿಸ್ಫೈಡ್. ಬಿಕಾಸ್ ನಮಗೆ ಪಬ್ಲಿಕ್ ರಿಯಾಕ್ಷನ್ಸ್ ನೋಡಿದಾಗ, ನಾವು ಹಾಕಿರೋಂಥ ಬಂಡವಾಳಕ್ಕೆ ನಮ್ಮ ಪಬ್ಲಿಕ್ ರಿಯಾಕ್ಷನ್ಸ್ ನೋಡಿದಾಗ ನಮ್ಗೆ ಭಾಳ ಖುಷಿ ಆಯಿತು. ಪ್ಲಸ್ ಫಿನಾನ್ಷಿಯಲಿ ಇನ್ನೂ ಏನೋ ಕಲೆಕ್ಷನ್ಸ್ ಎಲ್ಲ ಬರೋದಿದೆ. ಇನ್ವಾಯ್ಸಸ್ ರೆಡಿ ಮಾಡಿ ಕಳಿಸಿದ್ದೀವಿ. ಇನ್ನೂ 1 ತಿಂಗಳಾಗಿರೋದು. ಸೊ ಹಾಗಾಗಿ DRC ಶೀಟ್ ಎಲ್ಲ ತೊಗೊಂಡು ಆಲ್ಮೋಸ್ಟ್ ಆಗಿದೆ ಸರ್. ವಿ ಆರ್ ಸ್ಯಾಟಿಸ್ಫ್ಯಾಕ್ಟರಿಲಿ ಹ್ಯಾವ್ ಎ ಗುಡ್ ಕಲೆಕ್ಷನ್ಸ್ ಫ್ರಮ್ ಥಿಯೇಟರ್ಸು. ಮತ್ತು ಅಮೆಝಾನ್ದು ಹಾಗೆ ಹೋಗಿದೆ. ಅಮೆಝಾನ್ದು ಇನ್ನೇನು ಒಂದು 15 ದಿವಸ ಇಲ್ಲ, ಜೀವಿಯಲ್ಲಿ ಮಾತುಕತೆ ನಡೀತಾ ಇದೆ. ಸುವರ್ಣಲ್ಲಿ ಆಗಿದ್ದೀವಿ, ಮತ್ತು ಸೀನಲ್ಲಿ ಮಾತುಕತೆ ನಡೀತಾ ಇದೆ. ಲಾಸ್ಟು ಇಯರ್ ಎಂಡ್ ಇರೋದ್ರಿಂದ ಅವರು ಫಸ್ಟ್ ವೀಕಲ್ಲಿ ನೆಗೋಷಿಯೇಷನ್ಗೆ ಕರಿತೀವಿ ಅಂತ ಹೇಳಿದ್ದಾರೆ.
ಹೌದು ಸರ್, ಪೇಪರ್ ವ್ಯೂಗೆ ಆಗಿದೆ, ಅದು ಅಪ್ಲೋಡ್ ಆಗಿ ರೆಡಿ ಮಾಡ್ತಾ ಇದ್ದೀವಿ. ಬಿಫೋರ್ 23rd ರಿಲೀಸ್ ಆಗಿಬಿಡ್ತದೆ. ಈ ತಿಂಗಳಲ್ಲೇ ಒಂದು 15ನೇ ತಾರೀಕು ಮೇಲೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ವಿ ಆರ್ ಆನ್ ದ ವೇ, ಅದೆಲ್ಲ ಆಗ್ತಾ ಇದೆ. ಪ್ಲಸ್ಸು ಬೇರೆ ಲ್ಯಾಂಗ್ವೇಜಸ್ ಆಗಲೇ ಡಬ್ಬಿಂಗ್ ಕೇಳಿದ್ದಾರೆ, ತೆಲುಗು ಬಿಟ್ಟು ತಮಿಳು ಮತ್ತು ಮಲಯಾಳಮೂ ಸಹಿತ ಕೇಳಿದ್ದಾರೆ. ಹಿಂದಿ ರೈಟ್ಸ್ ಅವರು ನಮಗೆ ಶೋ ಅರೇಂಜ್ ಮಾಡೋಕ್ಕೆ ಕೇಳಿದ್ದಾರೆ ಬಾಂಬೆನಲ್ಲಿ. ಈ ವಾರ ಮೋಸ್ಟ್ಲಿ ಶೋ ಅರೇಂಜ್ ಆಗುತ್ತೆ ಮುಂಬೈನಲ್ಲಿ, ಅಲ್ಲಾದರೆ ಅಲ್ಲಿದು ಮಾತುಕತೆ ನಡೀತಾ ಇದೆ. ಸೊ ಐ ಆಮ್ ನಾಟ್ ಫುಲ್ಲಿ ಇನ್ ಟು ದಿಸ್ ಇಂಡಸ್ಟ್ರಿ. ಹಾಗಾಗಿ ಅವರೇ ಟೆಕ್ನಿಕಲ್ ಆಗಿ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ರಿಜಿಸ್ಟರ್ ಮಾಡಿದ್ದೆ ಅವಾಗಲೇ, ಟೈಟ್ಲಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಈ ಥರ ಎಲ್ಲ ಆದರೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಇವತ್ತು ನೀವು ನೋಡ್ಬೋದು, ಪಾಪ ಎಲ್ಲರೂ ಪ್ರೊಡ್ಯೂಸರ್ಸ್ ಆಗಲಿ ನನಗೇನು ತೊಂದರೆ ಇಲ್ಲ. ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿರಂಜನ್ ರಾಧಾಕೃಷ್ಣ ಸರ್ ಅವರಿಗೆ ಧನ್ಯವಾದ. ಸೋ ಮಚ್. ಸೆನ್ಸಾರ್ ಶಿವು ಸರ್ ಅವ್ರಿಗೂ ಧನ್ಯವಾದ. ಅಂಡ್ PRO ಮೀಡಿಯಾ ಪ್ರೆಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ತಡವಾಗಿ ಶುರು ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಅಪಾಲಜಿ ಫಸ್ಟ್ ಕೇಳ್ತೀನಿ. ಸೊ ಮೊದಲಿಂದನೂ ಇಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಪಿಕ್ಚರ್ಗೆ, ಫಾರೆಸ್ಟ್ ಸ್ಟೇಷನ್. ನಾನು ಯಾವ ಕಡೆಯಿಂದ ಶುರು ಮಾಡಬೇಕು ಅಂದರೆ ಬೇಸಿಕ್ಲಿ ಫಸ್ಟು ನವೀನಿಂದ ಶುರು ಮಾಡಬೇಕು. ಯಾಕಂದರೆ ಒಂದು ಕನಸನ್ನು ತುಂಬ ವರ್ಷಗಳಿಂದ ಇತ್ತು. ಆ ಕನಸನ್ನು ಮಾಡಬೇಕು ಅಂದಾಗ ಅದಕ್ಕೆ ಬಂಡವಾಳ ಬೇಕೇ ಬೇಕು. ಸೊ ಬಂಡವಾಳ ಸುಮಾರು ಜನ ಮೀಟ್ ಮಾಡಿದ್ದೆ, ಅಂದರೆ ಥ್ರೂ ಬೇರೆ ಸೋರ್ಸಸ್ ಕಡೆಯಿಂದ. ಬಟ್ ನಂಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಬಿಕಾಸ್ ಪ್ರೊಡ್ಯೂಸರ್ಸ್ ಮೇನ್ ಥಿಂಗ್. ಬಿಕಾಸ್ ಇಂಟೆನ್ಷನ್ಸ್ ತುಂಬ ಚೆನ್ನಾಗಿರಬೇಕು, ಮಾಡೋ ರೀತಿ ಚೆನ್ನಾಗಿರಬೇಕು. ಅಟ್ ದ ಸೇಮ್ ಟೈಮ್ ನಾವು ಕೇಳೋದನ್ನು ಜಗಳ ಆಡಬೇಕು. ಅಟ್ ದ ಸೇಮ್ ಟೈಮ್ ವಿ ಶುಡ್ ಸೇ ಎಲ್ಲಿ ದುಡ್ಡು ಹಾಕಬೇಕು, ಎಲ್ಲಿ ದುಡ್ಡು ಹಾಕಬಾರ್ದು ಅಂತ ಒಂದು ಕರೆಕ್ಟಾಗಿ ಪ್ಲಾನಿಂಗ್ ಇರಬೇಕು. ಸೊ ಈ ವಿಚಾರದಲ್ಲಿ ನನಗೆ ಆಫ್ಟರ್ ಮೆನಿ ಇಯರ್ಸ್ ನವೀನ್ ಅವ್ರು ಸಿಕ್ಕಿದಾಗ ಒಂದು ಫಿಲ್ಮ್ ಮಾಡೋಣ ಅಂತ ಹೇಳಿದಾಗ, ಸೊ ದಟ್ ಜರ್ನಿ ಸ್ಟಾರ್ಟೆಡ್. ಸೊ ಅಲ್ಲಿಂದ ಇಟ್ಸ್ ಆಲ್ಮೋಸ್ಟ್ ಲೈಕ್ 3.5-4 years ಆಫ್ ಟೈಮ್ ಟಿಲ್ ಫ್ರಮ್ ದ ಬಿಗಿನಿಂಗ್. ಆ್ಯಂಡ್ ನಾವೇನೇ ಕತೆ ಬರೆದ್ರೂ ಆ ಕತೆಗೆ ರೂಪ ಕೊಡೋದು ಪಾತ್ರಧಾರಿಗಳು. ಆದ್ರೆ ನಮ್ಮ ಪೃಥ್ವಿಯವರು ಈ ಪಾತ್ರಕ್ಕೆ ತುಂಬಾ ಜೀವ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಇದಕ್ಕೆ. ಯಾಕೆಂದರೆ ಬೇರೆ ಯಾರು ಕಣ್ಣು ಕಾಣಿಸಲ್ಲ ನನಗೆ. ಅದು ಏನೇ ಎಷ್ಟೇ ಜನ ಈಗ ಫಿಲಮ್ ನೋಡಿದ್ಮೇಲೆ ಜನ ನೋಡ್ತೀರಲ್ಲ, ಸೊ ನಿಮ್ಮದು ಪೃಥ್ವಿ ಆಮೇಲೆ ನಿಮ್ಮದು ಮತ್ತು ವಿಲನ ಕಾಂಬಿನೇಷನ್ನು ಎಷ್ಟು ಜನ ಎಷ್ಟು ನ್ಯಾಚುರಲ್ ಆಗಿ ಜಗಳ ಆಡಿದ್ದೀರಾ, ಎಷ್ಟು ನ್ಯಾಚುರಲ್ ಆಗಿ ಪ್ರೀತಿ ಮಾಡಿದ್ದೀರಾ ಅಂತಲೇ ಹೇಳ್ತಾರೆ. ದೇ ಡೋಂಟ್ ಫೀಲ್ ಲೈಕ್ ಒಂದು ರೀಲ್ ಅಂತ ಹೇಳಿ ಸರ್. ರಿಯಲ್ ಆಗಿ ಒಂದು ಕಪಲ್ ಜಗಳ ಮಾಡ್ದಂಗಿರುತ್ತೆ, ಅಂದ್ರೆ ರಿಯಲ್ ಆಗಿ ಒಂದು ಕಪಲ್ ರೊಮ್ಯಾನ್ಸ್ ಮಾಡ್ದಂಗಿರುತ್ತೆ. ಆ ಮಾತುಕತೆನೂ ಅಷ್ಟೇ ಇಷ್ಟ ಆಗಿದೆ. ಸೊ ಆ ಜೀವ ನಾವು ಪಾತ್ರಕ್ಕೆ ಏನು ಬರೆದಿದ್ದೀವಿ ಅದಕ್ಕೆಲ್ಲ ನಿಮ್ಮ ಸಹಕಾರ ತುಂಬಾ ಇದೆ. ಬಿಕಾಸ್ ರೈಟಿಂಗ್ ಸ್ಟೇಜಿಂದ ಹಿಡಿದು ಶೂಟಿಂಗ್ ಸ್ಟೇಜಲ್ಲಿ ಯು ಬೀನ್ ಪಾರ್ಟ್ ಆಫ್ ಇಟ್, ವೆರಿ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ. ಬಿಕಾಸ್ ನೀವು ತುಳು ಫಿಲ್ಮ್ಸಿಂದ ಬಂದು ಕನ್ನಡದಲ್ಲಿ ಸುಮಾರು ವರ್ಷಗಳಿಂದ ಮಾಡಿಕೊಂಡು ನಮ್ಮಂಥ ಹೊಸಬರಿಗೆ ಒಂದು ಅವಕಾಶ ಕೊಟ್ಟು ನೀವು ನಮಗೆ ಯು ಬೀನ್ ಪಾರ್ಟ್ ಆಫ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಸೊ ಅಟ್ ದ ಸೇಮ್ ಟೈಮ್ ನವೀನ್ ಹೇಳ್ದಂಗೆ ಈ ವಿಷಯ ನಾನು ಮತ್ತೆ ಹೇಳ್ತೀನಿ. 25 days ಆಗಿದೆ, ಖುಷಿ, ಎಸ್ ಅಗ್ರೀಡ್. ಅಟ್ ದ ಸೇಮ್ ಟೈಮ್ ಬೇರೆ ಸಿನಿಮಾಗಳು ನಮಗೂ ಬೇಜಾರಾಯಿತು. ಯಾಕೆಂದರೆ ಆನೆಸ್ಟ್ಲಿ ನಾನೇನು ಮಾಡಿದೆ ಗೊತ್ತಾ, ನಾನು ಕೆಲವು ಸಿನಿಮಾಗಳಲ್ಲಿ ನಾವು ಹೋದಾಗ, ನಮ್ಮ ಸಿನಿಮಾಗೆ ಹೋದಾಗ ಮಂಡೇಸ್ ಆ್ಯಂಡ್ ಟ್ಯೂಸ್ಡೇಸ್ ಡೆಫಿನೆಟ್ಲಿ ವಿ ಕಾಂಟ್ ಎಕ್ಸ್ಪೆಕ್ಟ್ ಮೆನಿ ಕ್ರೌಡ್. 10 ಜನ ಇದ್ರು, 8 ಜನ ಇದ್ರು. ಅದಕ್ಕಿಂತ ಐ ಕಾಂಟ್ ಬ್ಲೇಮ್ ಮೈ ಸೆಲ್ಫ್, ಐ ಕಾಂಟ್ ಬ್ಲೇಮ್ ದ ಆಡಿಯನ್ಸ್ ಬರಲ್ಲ ಅಂತ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ಮಂಡೇಸ್ ಟ್ಯೂಸ್ಡೇಸ್ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಜನರಿಗೆ ಥಿಯೇಟ್ರಿಗೆ ಕರ್ಕೊಂಬರೋಕ್ಕೆ ಚಾನ್ಸೇ ಇಲ್ಲ. ಕಾಲೇಜ್ ಸ್ಟೂಡೆಂಟ್ಸ್ ಬರ್ಬೋದು, ಯಾಕಂದರೆ ಅವ್ರಿಗೆ ಟೈಮಿಂಗ್ ಪ್ರಕಾರ ಆಗ್ಬೋದು, ಇಲ್ಲ ವೀಕೆಂಡ್ಸಲ್ಲಿ ಬರ್ಬೋದು. ಸೊ ನವೀನ್ ಹೇಳ್ದಂಗೆ ಆಕ್ಯುಪೆನ್ಸಿ ಲೆವೆಲ್ ನಮ್ಮದು ವೀಕೆಂಡ್ಸಲ್ಲಿ ಚೆನ್ನಾಗಿತ್ತು, 70-80% ಕೆಲವು ಸಲ ಹೌಸ್ಫುಲ್ ಹೋಗ್ತಿತ್ತು. ವೀಕ್ಡೇಸ್ ಅಗೇನ್ 30% ಇತ್ತು. ಸೊ ನಾವೇನು ಮಾಡಿದ್ವಿ, ನಾನು ನಮ್ಮ ಡೈರೆಕ್ಷನ್ ಟೀಮ್ ಹೇಮಂತು, ಎವ್ರಿ ಶೋ ಇಲ್ಲ ಆಲ್ಮೋಸ್ಟ್ ಎಷ್ಟು ಒಂದು 3 weeks 4 weeks ಒಂದು 25 days ಆಗೋ ತನಕ ನಾಟ್ ಇವನ್ ಎ ಸಿಂಗಲ್ ಡೇ ಒಂದು ಶೋ ತಪ್ಪದೇನೆ ನಾವು ಎಲ್ಲ ಶೋ ಹೋಗಿ ಎಲ್ಲ ಆಡಿಯನ್ಸ್ಗೂ ನಾವು ಥ್ಯಾಂಕ್ಸ್ ಹೇಳಿದ್ದೀವಿ ನಾವು. ಯಾಕಂದರೆ 8 ಜನ ಇದ್ದಿದ್ದು ಥಿಯೇಟ್ರಿಗೆ ಹೋಗಿದ್ದೀವಿ, ನಾನೇನು ಹೇಳ್ಕೊಳ್ಳೋದು ಸುಳ್ಳು ಹೇಳಲ್ಲ. 8 ಜನ ಇದ್ರು ಒಂದು ಥಿಯೇಟ್ರಲ್ಲಿ. ಆ 8 ಜನ ಹೋಗಿ ಅಲ್ಲೇ ಅವ್ರು ಥ್ಯಾಂಕ್ಸ್ ಹೇಳಿದೆ. ಯಾಕಂದರೆ ಅವರು ಒಂದು 100 ರೂಪಾಯಿ ಕೊಟ್ಟು ದೇ ಹ್ಯಾವ್ ಕಮ್. ನಮ್ಗೆ ಯಾರೋ ಫ್ರೆಂಡ್ಸ್ ಅಲ್ಲ, ಕಸಿನ್ಸ್ ಅಲ್ಲ, ರಿಲೇಟಿವ್ಸ್ ಯಾರೂ ಅಲ್ಲ, ಯಾರೋ ನಮ್ಮ ಪಿಕ್ಚರ್ ನಂಬ್ಕೊಂಡು 100 ರೂಪಾಯಿ 200 ರೂಪಾಯಿ ಹಾಕೊಂಡು ಬಂದಿಯಾರಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ನಾವು ಮಾಡಿದ್ದಕ್ಕೆ ನಾವು ಹೆತ್ತೋರ ಗಿಡ ಮುದ್ದು ಅಂತ ಹೇಳ್ತಾರೆ ಪಿಕ್ಚರ್ಗೆ. ಅಟ್ ದ ಸೇಮ್ ಟೈಮ್ ನಾನು ನನ್ನ ಪಿಕ್ಚರ್ ಎಲ್ಲ ನೋಡಬೇಕು ಅಂತಲೇ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಎವ್ರಿ ಆಡಿಯನ್ಸ್ ವಿಲ್ ಹ್ಯಾವ್ ದ ಓನ್ ಟೇಸ್ಟ್. ಸೊ ಹಾಗಾಗಿ
25 ದಿನ ತನಕ ಬಂದಿದ್ದು ನಮಗೂ ಒಂಥರ ಖುಷಿ ಆಯಿತು ನವೀನ್ ಹೇಳ್ದಂಗೆ. ಪ್ಲಸ್ ಸಮ್ ಮಾಡ್ಯೂಲ್ ಅದು ನೀವೆಲ್ಲ ಎಕ್ಸ್ಪೀರಿಯನ್ಸ್ ಇರ್ತಾರ, ಪ್ಲಸ್ ಸೀನಿಯರ್ ಮ್ಯಾನೇಜ್ಮೆಂಟ್ ಇರ್ತಾರೆ KFC ಕನ್ನಡ ಫಿಲ್ಮ್ ಇದರಲ್ಲಿ. ಸಮಥಿಂಗ್ ಶುಡ್ ಬಿ ಡನ್. ನೀವು ಹೇಳ್ದಂಗೆ 6 ಫಿಲ್ಮ್ 7 ಫಿಲ್ಮ್ ಬರುತ್ತೆ, ಅದಕ್ಕೊಂದು ರೀಸನ್ ಇದೆ ಸರ್. ಬಿಕಾಸ್ ಎಲ್ಲ ಕೋವಿಡ್ ಆದ್ಮೇಲಿಂದ ಬಂದಿದ್ದು ಎಲ್ಲ ಲೈನರ್ಸ್ ತುಂಬಾನೇ ಇತ್ತು. ಎಲೆಕ್ಷನ್ಸ್ ಹೆದರ್ಕೊಂಡ್ವಿ ಎಲ್ಲರೂ, ಎಲೆಕ್ಷನ್ಸ್ ಬರ್ತಾ ಇದೆ, ಆಮೇಲೆ ಜನ ನೋಡಲ್ಲ. ಸೊ ದ ಲಾಟ್ ಆಫ್ ರೀಸನ್ಸ್ ದೇರ್. ಅಟ್ ದ ಸೇಮ್ ಟೈಮ್ ದೇ ಶುಡ್ ಬಿ ಸಮ್ ಕೈಂಡ್ ಆಫ್ ಪ್ಲಾನಿಂಗ್ ದಟ್ ಓಕೆ 2 ಫಿಲ್ಮ್ ಬರುತ್ತಾ 3 ಫಿಲ್ಮ್ ಬರುತ್ತಾ, ಸಸ್ಟೈನಬಿಲಿಟಿ ಇದೆಯಾ ಥಿಯೇಟ್ರಲ್ಲಿ, ಅವ್ರು ಒಪ್ಕೊಂತಾರ. ಸೊ ಸಮ್ ಮಾಡೆಲ್ ಏನೋ ಸೊಲ್ಯೂಷನ್ ಇದ್ದೇ ಇರುತ್ತೆ. ಒಂದು ರೂಟ್ ಕಾಸ್ ಹಿಡಿದ್ರೆ ಖಂಡಿತ ಸಿಗತ್ತೆ. ಒಂದು ಕಾರಣ ನಾನು ನವೀನ್ ಹೇಳ್ತೀನಿ. ನವೀನ್ ಆಕ್ಚುಲಿ ಇಬ್ರಿಗೂ ಮನಸ್ಸಲ್ಲಿ ಒಂಥರ ದುಲ್ಲ ಆಯ್ತು, ಮಾಡಬೇಕಾ ಬೇಡ, ಯಾಕಂದ್ರೆ ಎಷ್ಟೋ ಪಿಕ್ಚರ್ಗಳು ಸರಿ ಇದಾಗ್ತಿಲ್ಲ. ಎಂಡ್ ಆಫ್ ದ ಡೇ ವಿ ಶುಡ್ ಸಪೋರ್ಟ್ ದ ಎಂಟೈರ್ ಕನ್ನಡ ಇಂಡಸ್ಟ್ರಿ ಅಂತ. ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಫೆಲ್ಟ್ ಓಕೆ ಒಂದು ಈ ಥರ ಒಂದು ಸಣ್ಣದಾಗ ಒಂದು ಫಂಕ್ಷನ್ ಮಾಡಿದ್ರೆ ಅಟ್ಲೀಸ್ಟ್ ಇದನ್ನ ನೋಡಿ ಇನ್ನೂ ಬೇರೆ ಬೇರೆ ಫಿಲ್ಮ್ಸ್ ಬರ್ತಿದ್ದಾರೆ, ಅವರು ಮಾಡಿದ್ರೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸ್ವಲ್ಪ ಜೀವಂತ ಇದೆ ಅಂತ ತೋರಿಸ್ಬೇಕು ನಾವು ಆ್ಯಕ್ಚುಲಿ. ಬಿಕಾಸ್ ಎಷ್ಟೋ ಜನ ದೇ ಆರ್ ಲೂಸಿಂಗ್ ಹೋಪ್. ಆ ಹೋಪ್ ಬಿಡಬಾರ್ದು. 3rd ಡೇ 4th ಡೇ ಈಗ ನಾನು ಇನ್ನೊಂದು ಹೇಳ್ತೀನಿ, ಬ್ಲಿಂಕ್ ಅನ್ನೋ ಸಿನಿಮಾ ಬಂತು, ಅದು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ವೆಂಟ್ ವಿತ್ 7 ಸ್ಕ್ರೀನ್ಸ್, ಹೋಗ್ತಾ 70-80 ಸ್ಕ್ರೀನ್ಸ್ ಹೋಯ್ತು. ದಟ್ಸ್ ಅ ಬೆಸ್ಟ್ ಪಾರ್ಟ್ ಅಲ್ವಾ. ಸೊ ಅವ್ರಿಗೂ ಎಂಕರೇಜ್ ಮಾಡಬೇಕು, ಎಲ್ಲರೂ ಎಂಕರೇಜ್ ಮಾಡಿ ಹೊಸ ಟೀಮ್ಸ್ಗಳು ಬಂದಾಗ. ನಾನು ಐ ವೆಂಟ್ ಟು ಚೌಚೌಬಾದ್ ಫಿಲ್ಮ್ ಹೋದೆ. ನಾನು ಯಾವ ಫಿಲ್ಮ್ಸ್ ರಿಲೀಸ್ ಆಯಿತು, ನಾನು ವೀಕೆಂಡಲ್ಲಿ ವೀಕ್ ಡೇ ಅಲ್ಲಿ ಟೈಮ್ ಆದಾಗೆಲ್ಲ ಐ ಶುಡ್ ಗೋ ಅಂಡ್ ವಾಚ್ ದೋಸ್ ಫಿಲ್ಮ್ಸ್. ಆ ವಿಚಾರದಲ್ಲಿ ಎಲ್ಲ ಇಂಡಸ್ಟ್ರಿಯವರು ಆ ಥರ ಮಾಡಿದ್ರೆ ಎಲ್ಲೋ ಒಂದು ಕಡೆ ಐ ಥಿಂಕ್ ದೇ ಶುಡ್ ಬಿ ಅ ನೈಸ್ ಎಕ್ಸ್ಪೀರಿಯನ್ಸ್ ಆಫ್ ವಾಚಿಂಗ್ ಫಿಲ್ಮ್ಸ್ ಅಂಡ್ ಸಪೋರ್ಟಿಂಗ್ ಅದರ್ ಫಿಲ್ಮ್ ಮೇಕರ್ಸ್. ಓಕೆ, KTM, ಎಸ್, ರೈಟ್ ಎಕ್ಸಾಕ್ಟ್ಲಿ. ನಮಗೂ ಎಕ್ಸಾಂಪಲ್ KTM ಇಸ್ ಆಲ್ಸೋ ಒನ್ ಎಕ್ಸಾಂಪಲ್ ಫಾರ್ ಅಸ್. ಒಂದು ಸರಳ ಪ್ರೇಮಕತೆ ಎಕ್ಸಾಂಪಲ್. ಯಾಕಂದ್ರೆ ನಮಗೆ ಇದೊಂದು ಇವೆಂಟ್ ಮಾಡಿದಾಗ ಏನಾಗುತ್ತೆ, ನಮಗೊಂದು ಬೂಸ್ಟ್ ಆಗುತ್ತೆ ಸರ್, ಇನ್ನೂ ಹೆಚ್ಚಾಗಿ ಮಾಡ್ಬೋದು ನಾವೆಲ್ಲ ಅಂತ. ಸೊ ಒಂದು ಮ್ಯಾಮ್ ನೀವು ಹೇಳ್ದಂಗೆ ಒಂದು ಕನಸಿತ್ತು, ಕನಸು ನನಸಾಗಿದೆ. ಅಟ್ ದ ಸೇಮ್ ಟೈಮ್ ಇದನ್ನ ಐ ಶುಡ್ ಟೇಕ್ ಇಟ್ ಅಪ್ ಮೋರ್ ಸೊ ದಟ್ ಮಾರ್ಕೆಟಿಂಗ್ ಹೆಂಗಾಗತ್ತೆ ಅಂತ ಗೊತ್ತು, ಈಗ ಹೆಂಗಿರುತ್ತೆ ಅಂತ ಗೊತ್ತಾಯ್ತು, ಒಳಗೆ ತುಮ್ಕದ ಮೇಲೆ ಹೆಂಗಿರುತ್ತೆ. ಪಿಕ್ಚರ್ ಮಾಡೋದು ಮುಖ್ಯ ಅಲ್ಲ, ರಿಲೀಸ್ ಮಾಡೋದು ದೊಡ್ಡ ಮುಖ್ಯ ಅಂತ ಆಮೇಲೆ ಗೊತ್ತಾಯ್ತು. ಚನ್ನಪಟ್ಟಣ ಆ ಕಡೆ ಎಲ್ಲ ಹಾಕಿದ್ರು ಸರ್ ಅವರು. ಈಗ ಈ ವಾರ ಮುಂಬೈ ಮತ್ತೆ ಗುರ್ಗಾಂವ್ ಓಪನ್ ಮಾಡ್ತಿದ್ದಾರೆ. ಅದು ನೋಡಿಕೊಂಡು ದೆನ್ ಮತ್ತೆ ಪುಣೆ ಮತ್ತೆ ಹೈದರಾಬಾದ್ ಮಾಡ್ತಿದ್ದಾರೆ. ಬಿಕಾಸ್ ಜೂನಲ್ಲಿ ದೇ ಗೋಯಿಂಗ್ ಟು ಡಬ್ ದಿಸ್ ಫಿಲ್ಮ್ ಇನ್ ತೆಲುಗು. ಅಲ್ಲಿ ತೆಲುಗು ಮತ್ತು ತೆಲಂಗಾಣ ಆಂಧ್ರದಲ್ಲಿ ಇದೇ ಪಿಕ್ಚರ್ನ ಮತ್ತೆ ರಿಲೀಸ್ ಮಾಡ್ತಾರೆ ಅಂತ ಪ್ಲಾನ್ ಮಾಡ್ತಿದ್ದಾರೆ, ಡಬ್ ಮಾಡ್ತಿದ್ದಾರೆ. ಸೊ ಅದೇ ಲ್ಯಾಂಗ್ವೇಜ್. ಹಿಂದಿಯವರು ಮುಂಬೈಲಿ ನೋಡ್ತೀವಿ ಅಂತ ಹೇಳಿದ ಶೋನ. ಸೊ ಈ ನಾಳೆ ಓಪನ್ ಆಯಿತು ಅಂದರೆ, ಕನ್ಫರ್ಮ್ ಆಯಿತು ಅಂದರೆ, ಸೊ ನಾನು ಮುಂಬೈಗೆ ಹೋಗ್ತಿದ್ದೀನಿ. ಅಲ್ಲಿ ಅವ್ರ ಜೊತೆ ನೋಡಿಕೊಂಡು ಸೊ ಡಬ್ಬಿಂಗ್ ಟೀಮ್ ಅವ್ರು ಬರ್ತಿದ್ದಾರೆ. ಸೊ ಅವ್ರು ನೋಡಿ ಏನು ಹೇಳ್ತಾರೋ ಕಳಿಸಿ. ಇದು ಫೋನ್ ಮಾಡಿದ್ರು ನಮಗೆಲ್ಲ. ಸೊ ಮಾತುಕತೆ ಮಾಡಿದ್ದಾರೆ ಪ್ರೊಡ್ಯೂಸರು. ಸೊ ಒಂದು ಫೈನಲ್ ಆದರೆ ವಿ ಹ್ಯಾವ್ ಟು ಟೇಕ್ ಇಟ್ ಅಪ್ ಅಷ್ಟೇ. ತೆಲುಗು ಆಗೋಯ್ತು, ಸೊ ಮಿಕ್ಕಿದ ಲ್ಯಾಂಗ್ವೇಜ್ ಬಂತು. ಸೊ ಒಂದು ಫೈನಲ್ ಸೈನ್ ಮಾಡಬೇಕಷ್ಟೇ. ಅದು ಯಾವುದು ಬೆಸ್ಟ್ ನೋಡಿಕೊಂಡು, ಎಲ್ಲ ಲ್ಯಾಂಗ್ವೇಜ್ ಕೇಳ್ತಾರಲ್ವ. ಸೊ ಎಲ್ಲ ಆಲ್ ಲ್ಯಾಂಗ್ವೇಜಸ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಕೇಳ್ತಾರೆ. ಸೊ ಅದೆಲ್ಲ ಮಾತುಕತೆ ಮಾಡ್ತಿದ್ದಾರೆ. ಸೊ ಟಿವಿ ಇನ್ನೂ ಆಗಿಲ್ಲ, ಅಂದರೆ ಮಾತುಕತೆ ಮಾಡ್ತಾರೆ ನವೀನ್ ಹೇಳ್ದಂಗೆ. ಸೊ ಅದಕ್ಕೆ ನವೀನ್ ಅವ್ರು ಫೈನಲ್ ಮಾಡ್ತಾರೆ. ಅದೇ ನಿರಂತರ ಅದು ಕತೆ ಇದ್ದೇ ಇರುತ್ತೆ. ಅದೇ ಸ್ಟಾಕ್. ಅವ್ರು ಹಳೆ 72 ಟ್ಯೂನಲ್ಲಿ ಎಷ್ಟು ಟ್ಯೂನ್ ರಿಜೆಕ್ಟ್ ಆಗಿದೆಯೋ ಅದನ್ನ ಮತ್ತೆ ಅದನ್ನು ರೀಕ್ರಿಯೇಟ್ ಮಾಡಿ ರೆಡಿ ಮಾಡ್ತೀವಿ. ಸೊ ಓಕೆ, ಸೊ ಹೀಗಾಗಿ ಓಕೆ, ಥ್ಯಾಂಕ್ಸ್ ಸೋ ಮಚ್ ಎಲ್ಲರಿಗೂ. ಒಂದು ಹೊಸಬರಿಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಮ್ಗೆ ಇನ್ನೂ ಒಂದು ಮೋಟಿವೇಶನ್ ಆಗುತ್ತೆ ಹೆಚ್ಚು ಪಿಕ್ಚರ್ಗಳು ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ನವೀನ್. ನಿಮಗೂ ಅಷ್ಟೇ. ಸಾರಿ, ಐ ಹ್ಯಾವ್ ನೋ ವರ್ಡ್ಸ್ ಬಿಕಾಸ್ ಈ ಸ್ಟೇಜ್ ಮೇಲೆ 25th ಡೇ ನಾವು ಮಾಡ್ತೀವಿ ಅಂತ ಕನ್ಸಲು ಅಂದ್ಕೊಂಡಿರಲಿಲ್ಲ. ಮೊದಲನೇ ಪ್ರಾಜೆಕ್ಟು ಈ ಥರ ಒಂದು ಎಲ್ಲರೂ ಆಲ್ ಮೀಡಿಯಾ ಸಪೋರ್ಟೆಡ್, ಇಷ್ಟು ಸಪೋರ್ಟ್. ಯಾಕಂದರೆ ಪ್ಲಸಸ್ ಮೈನಸಸ್ ಎಲ್ಲ ಇರುತ್ತೆ. ನಾನು ಫಸ್ಟ್ ಡೇ ಒಂದು 2-3 ಕಡೆ ನನಗೆ ನೆಗೆಟಿವ್ ರಿವ್ಯೂಸ್ ಬಂತು ನನಗೆ. ಸೊ ನವೀನ್ ಅದೇ ಹೇಳೋದು, ನೀನು ತಲೆ ಕೆಡ್ಸ್ಕೋಬೇಡ, ಪ್ಲಸ್ ಮೈನಸ್ ಇದ್ದೇ ಇರುತ್ತೆ, ಇಟ್ಸ್ ಓಕೆ, ಜಸ್ಟ್ ಮೂವ್ ಆನ್. ಪೀಪಲ್ ಆರ್ ಲವ್ಡ್ ಇಟ್, ಮೀಡಿಯಾ ಆಲ್ಸೋ ಲವ್ಡ್ ಇಟ್, ಪ್ಲಸ್ ಮೈನಸ್ ಇದ್ದೇ ಇರುತ್ತೆ, ಜಸ್ಟ್ ಹ್ಯಾವ್ ಟು ಮೂವ್ ಆನ್ ಅಂತ ಹೇಳಿದ್ರು. ಸೊ ಅದೊಂದು ಥ್ಯಾಂಕ್ಸ್ ನವೀನ್ ಫಾರ್ ಮೋಟಿವೇಶನ್. ಬಿಕಾಸ್ ವೆರಿ ರೇರ್ಲಿ ಪ್ರೊಡ್ಯೂಸರ್ ಸೇಸ್ ದಿಸ್ ವರ್ಡ್ಸ್ ಅಲ್ವಾ. ಸೊ ಅದೊಂದು ಥ್ಯಾಂಕ್ಸ್ ನವೀನ್ ಫಾರ್ ದಟ್. ಸೊ ಥ್ಯಾಂಕ್ಸ್ ಎವ್ರಿಬಡಿ ಫಾರ್ ಸಪೋರ್ಟ್. ಎಲ್ರಿಗೂ ನಾನು ಇನ್ ಕೇಸ್ ಯಾರು ಮಿಸ್ ಮಾಡಿದ್ರೆ ತುಂಬ ಸಾರಿ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ಹೇಮಂತ್, ಯಾಕಂದರೆ ನನ್ನ ಅಸೋಸಿಯೇಟ್ ಆಗಿ ಫ್ರಮ್ ದ ಬಿಗಿನಿಂಗ್ ಟಿಲ್ ನಾವು ಎಷ್ಟೇ ಆಫರ್ಗಳು ಬಂದರೂ ಎಲ್ಲ ಬಿಟ್ಟು ಕೊಟ್ಟು ನನ್ನ ಪಿಕ್ಚರ್ಗೆ ಎಂಡ್ ಟು ಎಂಡ್ ಇರ್ತೀನಿ ಅಂದ್ಬಿಟ್ಟು ಮಾತು ಕೊಟ್ಟು ಹಿ ವಾಸ್ ಬೀನ್ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಹೇಮಂತ್, ಸೊ ಥ್ಯಾಂಕ್ ಯು ಸೊ ಮಚ್. ಹೇಳಿ ಹೇಳಿ ಸರ್.
ಇಲ್ಲ ಇಲ್ಲ, ಆ ಎರಡೂ ಇತ್ತು. ಫಾರ್ ಎಕ್ಸಾಂಪಲ್ ಕೆಲವರು ಹೇಳಿದ್ರು ಪಾರ್ಟ್ 2 ಬರುತ್ತಾ ಅಂತ ಹೇಳಿದ್ರು. ಒಂದು ಎರಡನೇದು ಎಂಡಿಂಗ್ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಯ್ತು ಅಂತ ಹೇಳಿದ್ರು ಕೆಲವರು ಇಲ್ಲೋ ಚೆನ್ನಾಗಿ ಬಂದಿದೆ, ಫೈಟ್ ಒಂದು ಇರಬೇಕಾಯ್ತು ಅಂತ ಹೇಳಿದ್ರು. ಸೊ ಈ ಥರ ಸುಮಾರು ಆ್ಯಕ್ಟ್ರೆಸಸ್. ಹಾಂ, ಎವ್ರಿ ಸೀನ್ ಅನಿಸುತ್ತೆ ಆಸ್ ಅ ಡೈರೆಕ್ಟರ್ ನಿಮಗೆ ನೆವರ್ ಎಂಡಿಂಗ್. ಇದು ಎಡಿಟಿಂಗ್ ಪ್ರಾಸೆಸಲ್ಲಿ ಮಾಡಬೇಕಾದ್ರೆ ಇಟ್ ವಿಲ್ ನೆವರ್ ಎಂಡ್. ಇನ್ನೊಂದು ಎಕ್ಸ್ಟ್ರಾ ಹಾಕಬೇಕಾಯ್ತು, ಇನ್ನೊಂದು ಎಕ್ಸ್ಟ್ರಾ ಶಾರ್ಟ್ ಹಾಕಬೇಕಾಯ್ತು ನಂಗೆ ಅನಿಸ್ತಾ ಇರುತ್ತೆ. ಬಟ್ ಓವರ್ ಆಲ್ ಮೊದಲನೇ ಪ್ರಾಜೆಕ್ಟ್ ಎಲ್ಲೊಂದು ಕಡೆ ನಿಲ್ಬೇಕಲ್ಲ, ಅದಕ್ಕೆ ಆ ತಡೆ ಹಾಕಿಲ್ಲ ಅಂದರೆ ಅದನ್ನು ಹೋಗ್ತಾ ಇರ್ತದೆ. ಇಟ್ ವಿಲ್ ಗೋ ಆನ್ ಲೈಫ್. ಎನಿ ಪ್ರಶ್ನೆಗಳು? ಥ್ಯಾಂಕ್ ಯು. PRO ಹರೀಶ್ ಅರಸು ಅವರು ದಯವಿಟ್ಟು ಬರಬೇಕು. ಅರಸು ಕ್ರಿಯೇಷನ್ಸ್ಗೆ ಕೂಡ ಮಾಡಿದ್ದೀನಿ. ನವೀನ್ ಸರ್ ತುಂಬಾ ನನ್ನ ಬಗ್ಗೆ ಹೇಳಿದ್ರು. ಅವ್ರು ಹೇಳೋಷ್ಟೆಲ್ಲ ನಾನೇನು ತುಂಬಾ ತಿಳ್ಕೊಂಡಿಲ್ಲ, ಬಟ್ ಗೊತ್ತಿರೋದನ್ನ ಹಾನೆಸ್ಟ್ ಆಗಿ ಕೆಲಸ ಮಾಡಿಕೊಟ್ಟಿದ್ದೀನಿ ಈ ಸಿನಿಮಾಗೆ. ಮತ್ತೆ ಇಷ್ಟು ದೊಡ್ಡ ತಾರಾ ಬಳಗ ಇರುವಂತ ಸಿನಿಮಾಗೆ ಕೆಲಸ ಮಾಡಿ ನನಗೂ ಮೊದಲು ಇದಕ್ಕೂ ಹಿಂದೆ ಮಾಡಿದ್ದೆ. ಸ್ವಲ್ಪ ಸಣ್ಣ ತಂಡ, ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆ ರೀತಿ. ಬಟ್ ಇಷ್ಟು ದೊಡ್ಡ ತಾರಾ ಬಳಗಕ್ಕೆ ಕೆಲಸ ಮಾಡೋದು, ಪ್ರೀ ಪ್ರೊಡಕ್ಷನ್ ಅಥವಾ ಪ್ರೊಡಕ್ಷನ್ ದಿನ ಪ್ಲಾನ್ ಮಾಡೋದು ತುಂಬಾ ಜವಾಬ್ದಾರಿ ಕೆಲಸ. ಶೂಟ್ ಮಾಡ್ಬೇಕಾದ್ರೆ ಒಂದು ಜವಾಬ್ದಾರಿ ಇದ್ರೆ, ರಿಲೀಸ್ ಮಾಡೋ ಹಂತದಲ್ಲಿ ಇನ್ನೊಂದು ರೀತಿ, ಆಮೇಲೆ ಥಿಯೇಟರ್ ಅಲ್ಲಿ ಇದ್ದಾಗ ಅದು ಇನ್ನೊಂದು ರೀತಿ ಜವಾಬ್ದಾರಿ. ಯಾಕಂದ್ರೆ ಯಾವ ರೀತಿ ಮಾತುಗಳು ಜನರಿಂದ ಬಂದ್ರು ನಾವು ಅದೆಲ್ಲದನ್ನು ಒಪಿನಿಯನ್ಸ್ ನ ರಿಸೀವ್ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಟಿಮೇಟ್ಲಿ ಆಡಿಯನ್ಸೇ ನಮ್ಮ ಡಿಸಿಷನ್ ಮೇಕರ್ಸ್ ಆಗಿರ್ತಾರೆ. ಆದ್ರೆ ಒಳ್ಳೆ ರೀತಿ ಎಲ್ಲ ಕಡೆಯಿಂದ ಒಪಿನಿಯನ್ ಬಂತು. ಮತ್ತೆ 25 ದಿನ ಪರಿಪೂರ್ಣವಾಗಿ ಕರ್ನಾಟಕದಲ್ಲಿ ಜನ ಬಂದು, ಕೆಲವು ದಿನ ಕಡಿಮೆ ಶೋಸ್ ಇದ್ದಲ್ಲಿ ಕಡಿಮೆ ಜನ ಇದ್ರು ಅಥವಾ ಹೌಸ್ಫುಲ್ ಆಗಿದೆ. ಬಟ್ ಓವರ್ ಆಲ್ ನೋಡಿದಾಗ ಸಿನಿಮಾ ತುಂಬಾನೇ ಚೆನ್ನಾಗಿ ರಿವ್ಯೂನ ತಗೊಂಡು ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ನ ಕೊಟ್ಟಿದೆ. ಈ ಸಿನಿಮಾಕ್ಕೆ ವರ್ಕ್ ಮಾಡೋಕ್ಕೆ ಅವಕಾಶ ಕೊಟ್ಟಂತ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ಗೆ ತುಂಬಾ ಧನ್ಯವಾದಗಳು. ಮತ್ತೆ ಎಲ್ಲಾ ಸ್ಟೇಜಲ್ಲೂ ಆರ್ಟಿಸ್ಟ್ ಕೂಡ ನಾವೇನಾದ್ರು ತಪ್ಪು ಮಾಡಿದ್ರೆ ಕರೆದು ಹೇಳೋರು. ಯಾಕಂದ್ರೆ ಎಲ್ಲರಿಗೂ ಎಲ್ಲದೂ ಗೊತ್ತಿರಲ್ಲ. ಅವ್ರು ಹೇಳೋರು, ಎದುರುಗಡೆ ಏನಾದ್ರು ಹೇಳಲಿಲ್ಲ ಅಂದ್ರೂ ನಾವು ಸೈಡಿಗೆ ಕರ್ತಿದ್ದಲ್ಲ, ಇದನ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಅಥವಾ ಹೀಗೆ ನೀವು ಆರ್ಟಿಸ್ಟ್ ಪೊಸಿಷನ್ ಕೊಡಬೇಕು, ಅಥವಾ ಇನ್ನೊಂದು ಆ ರೀತಿ ಟೆಕ್ನಿಷಿಯನ್ಸ್ಗೆ ಅಥವಾ ನಮ್ಮ ಡೈರೆಕ್ಷನ್ ಟೀಮ್ ವರ್ಕ್ ಮಾಡಿದಂಥವ್ರಿಗೆ ತುಂಬಾ ರೀತಿ ಸಲಹೆಗಳನ್ನ ಕೊಟ್ಟಿದೆ. ಪೃಥ್ವಿ ಸರ್ ಆಗಿರ್ಬೋದು, ಮಿಲ್ನಾ ಮೇಡಮ್, ಸುಧಾ ಬೆಳವಾಡಿ ಮೇಡಮ್, ಈ ರೀತಿ ತುಂಬಾ ಎಲ್ಲಾ ಆರ್ಟಿಸ್ಟ್ಗಳು ಕೋಆಪರೇಟ್ ಮಾಡಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ, ಯಾರೇ ಆದ್ರೂ ಸಿನಿಮಾಗೆ ಅಂತ ವರ್ಕ್ ಮಾಡ್ಬೇಕಾದ್ರೆ ಎಲ್ಲರೂ ಅವ್ರದ್ದೊಂದು ಸ್ಯಾಲ್ರಿ ಅಂತ ತಗೋತಾರೆ. ಬಟ್ ಅದೊಂದು ಸಪರೇಟ್ ಇರ್ಬೋದು. ಬಟ್ ಆದ್ರೆ 25 ದಿನದ ಒಂದು ಮೊಮೆಂಟಮ್ ರಿಸೀವ್ ಮಾಡ್ಕೊಳ್ಳೋದು, ಅದು ತುಂಬಾ ಹೆಮ್ಮೆ ಕೆಲಸ. ಅದು ಆಕ್ಚುಲಿ ಅದು ಎಲ್ಲರಿಗೂ ಆ ಭಾಗ್ಯ ಸಿಗಲ್ಲ. ಆದ್ರೆ ಈ ಸಿನಿಮಾದಲ್ಲಿ ನನಗೊಂದು ಸಿಕ್ಕಿದ್ದು ತುಂಬಾ ದೊಡ್ಡ ಅವಕಾಶ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಹಾಗೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಇನ್ನು ಹೆಚ್ಚು ಇದೇ ರೀತಿ ಸಿನಿಮಾಗಳನ್ನ ಒಟ್ಟಿಗೆ ಮಾಡ್ಲಿ, ಮತ್ತೆ ಅವ್ರ ಫ್ರೆಂಡ್ಶಿಪ್ ಸದಾ ಹೀಗೆ ಇರ್ಲಿ. ಕ್ಯೂಟ್ ಆಗಿ ಕಿತ್ತಾಡ್ಕೊಂಡು ಒಳ್ಳೆ ರೀತಿಯಾಗಿ ಸಿನಿಮಾನ ನಡೆಸ್ಕೊಟ್ಟಿದ್ದಾರೆ. ಮತ್ತೆ ಎಲ್ಲರಿಗೂ ಗೌರವ ರೀತಿಯಲ್ಲಿ ನಡೆಸ್ಕೊಂಡು, ಮತ್ತೆ ಯಾರಿಗೂ ಯಾವುದೇ ಕುಂದುಕೊರತೆ ಆಗದ ರೀತಿ ಚೆನ್ನಾಗಿ ಸಿನಿಮಾ ರಿಲೀಸ್ ಆದ ನಂತರನೂ ಕೂಡ ಎಂಡ್ ಆಫ್ ದಿ ಡೇ ಇವತ್ತು ಫಂಕ್ಷನ್ ಆಗೋ ತನಕ ಜೊತೆಯಾಗಿ ನಿಂತ್ಕೊಂಡು ಎಲ್ಲ ಕೆಲಸಕ್ಕೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮುಹೂರ್ತ ಆದ ದಿನದಿಂದ ಪ್ರತಿಯೊಬ್ರು ಕೂಡ ಸಿನಿಮಾದ ಬಗ್ಗೆ ಬರೆಯೋದಾಗಿರ್ಬೋದು, ಅಥವಾ ಟಿವಿಯಲ್ಲಿ ವಿಜುವಲ್ಸ್ನ ಹಾಕೋದಾಗಿರ್ಬೋದು, ಅಥವಾ ಬೇರೆ ರೀತಿ ಪ್ರಚಾರಗಳನ್ನ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಸಪೋರ್ಟ್ ಮಾಡಿ ಕರ್ನಾಟಕದ ಹೊರಗಡೆ ಇರುವಂತ ಆಡಿಯನ್ಸ್ಗೂ ಕೂಡ ವಿಷಯನ ತಲುಪಿಸುವಂತ ದೊಡ್ಡ ಕೆಲಸವನ್ನ ಮಾಡಿ ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಹಾಗಾಗಿ ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಇವತ್ತಿನ ತನಕ ನಮ್ಮ ಜೊತೆ ನಿಂತಿದ್ದಕ್ಕೆ, ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಮೂವಿ ಪ್ರಮೋಷನ್ಸ್, ಮಾರ್ಕೆಟಿಂಗ್, ರೈಟ್ಸ್ ಮಾಡುವಾಗ ನಮ್ಮ ಸ್ನೇಹಿತರು ನವೀನ್ ದ್ವಾರಕನಾಥ್ ಎಸ್ಪೆಷಲಿ ಭೇಟಿ ಮಾಡಿ ಫಿಲಮ್ ಬಗ್ಗೆ ಹೇಳಿ ಒಂದು ಕಾನ್ಸೆಪ್ಟ್ ಅಂದಾಗ ಚಾನ್ಸ್ ಕೊಟ್ಟರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡೋಕ್ಕೆ. ಅದೇ ಥರ ನಮ್ಮ ನವೀನ್ ರಾವ್ ಅವರು ಸಿಕ್ಕಿ ನಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ನಾಪ್ಕ ಬಂತು. ವಿಜಯನಗರ್ ಫ್ರೆಂಡ್ಸ್ ನಾವೆಲ್ಲರೂ.
ಇಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು. ಹೀರೋ ಪೃಥ್ವಿ ಅಂಬರ್ ಮಿಲನ ಎಲ್ಲ ನಮ್ಮ ಟೀಮಿಗೆ ಜಾಯ್ನ್ ಆದರು. ಒಂದು ಪಾಠ ಕಲಿತ್ರಿ ಈ ಫಿಲಮ್ ಮಾಡುವಾಗ ನಾವು. ಅಪಾರ್ಟ್ ಫ್ರಮ್ ಫಿಲ್ಮ್ ಮೇಕಿಂಗ್, ಇಲ್ಲೆಲ್ಲ ಮೀಡಿಯಾ ಅವರೆಲ್ಲರೂ ನಮಗೆ ಪರಿಚಯ ಆದವ್ರೆ. ಒಂದೇನು ಗೊತ್ತಾಯ್ತು ಅಂದರೆ, ಫಿಲಮ್ ಇಷ್ಟು ಒಳ್ಳೆ ಸ್ಟಾರ್ ಕಾಸ್ಟ್ ಹಾಕಿದಾಗ ನಾವು ಆದಷ್ಟು ಸ್ಟಾರ್ಟ್ ಟು ಫಿನಿಶ್ ಮಾಡಿದ್ರೆ ಟಾಕ್ ಇರುತ್ತೆ ಅಂತ ಪಾಪ ಮೀಡಿಯಾ ಎಲ್ಲರೂ ಓಪನ್ ಆಗಿ ಫೀಡ್ಬ್ಯಾಕ್ ಕೊಟ್ಟರು. ಕಾರಣಾಂತರ ಕೋವಿಡ್ ಇರ್ಬೋದು, ಏನೋ ರೀಸನ್ಸ್ ಇಂದ ನಮ್ಮ ಫಿಲಮ್ 22 ಅಲ್ಲ 23 24 ಬಂತು. ಸೊ ಬಂದಾಗ ನಮಗೆ ಏನಾಯ್ತು, ಡೈರೆಕ್ಟರ್ ಹೇಳ್ದಂಗೆ ಎಲೆಕ್ಷನ್ ಯೋಚನೆ ಇತ್ತು. ಸೊ ಆಮೇಲೆ IPL ಇತ್ತು. ಸೊ ಫೆಬ್ರವರಿಲಿ ಬಂದ್ರಿ. ಸೊ ಅವಾಗ ಒನ್ ಮಂತ್ ಅಲ್ಲಿ 30 ಇಂದ 40 ಫಿಲಮ್ ಬಂದಾಗ ನಮ್ಗೊಂದು ಚಾಲೆಂಜ್ ಇತ್ತು, ನಮ್ಮ ಚಿತ್ರ ಹೇಗೆ ಜನ ಬಂದು ನೋಡ್ತಾರೆ ಅಂತ. ಸೊ ಇಲ್ಲಿ ನಮ್ಗೇನ್ ಅನ್ಸ್ತು ಅಂದ್ರೆ, ಫಿಲಮ್ ನಾವು ಬಂದ್ ಮಾಡಿದಾಗ ನಮ್ಮ ಡೈರೆಕ್ಟರ್ ಹೇಗೆ ಹೋಪ್ಸ್ ಕಳ್ಕೊಂಡ್ಲಿಲ್ವೋ, ನಾವು ಆದಷ್ಟು ಜನಕ್ಕೆ ಹೋಗಿ ರೀಚ್ ಮಾಡಿದ್ರೆ ಜನ ಬಂದು ನಮ್ಮ ಫಿಲಮ್ನ ನೋಡ್ತಾರೆ. ಫಸ್ಟ್ ಡೇ ಇರ್ಲಿ ಸೆಕೆಂಡ್ ಡೇ ಇರ್ಲಿ ಹೋಪ್ಸ್ ಬಿಡ್ದಿರಾ ಬಂದು ನೋಡ್ತಾ ಇರ್ಬೇಕು. ಜನ ಬಂದು ಪ್ರಚಾರ ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ನೆಕ್ಸ್ಟ್ ಬರೋ ಫಿಲಮ್ ಮೇಕರ್ಸ್ ಎಲ್ಲರಿಗೂ ಹೇಳೋದು, ಫಿಲಮ್ ಕಂಪ್ಲೀಟ್ ಆಗಿ ರಿಲೀಸ್ ಟೈಮ್ಗೆ ಮೂವಿ ರೈಟ್ಸ್ಗೆ ಎಲ್ಲರೂ ಪಿಚ್ ಮಾಡಿ. ಇವಾಗ ಹೇಗೆ ನಮ್ಮ ಚಿತ್ರದ ರೈಟ್ಸ್ ಒಂದಷ್ಟೆಲ್ಲ ಕ್ಲೋಸ್ ಆಯಿತು, ರಿಲೀಸ್ ಆದಮೇಲೆ ಮುಂದೆ ಮಾಡೋಣ ಅಂತ ಕಾಯ್ಕೊಂಡಿದ್ರೆ ಡಿಲೇ ಆಗತ್ತೆ. ರಿಲೀಸ್ ಮುಂಚೆನೆ ಎಲ್ಲ ಪ್ಲ್ಯಾನ್ ಮಾಡಿ ಒಳ್ಳೆ ಸ್ಟಾರ್ ಕಾಸ್ಟ್ ಇದ್ದಾಗ ಒಂದು ಮಾರ್ಕೆಟಿಂಗ್ ಕಾರ್ಯಕ್ರಮ ಇಟ್ಕೊಂಡು ಮೂವಿನ ರೈಟ್ಸ್ ಎಲ್ಲ ಕ್ಲೋಸ್ ಮಾಡಿದ್ರೆ ನಾವು ಈ ಥರ ಖುಷಿಯಾಗಿ 25 ಡೇಸ್ ಸೆಲೆಬ್ರೇಟ್ ಮಾಡ್ಬೋದು. ನಮ್ಮ ಡೈರೆಕ್ಟರ್ ಇನ್ನ ಮುಂದೆ ಫಿಲಮ್ ಮಾಡ್ತಾರೆ, ವೆಬ್ ಸೀರೀಸ್ ಮಾಡ್ತಾರೋ, ಮೂವೀಸ್ ಮಾಡ್ತಾರೋ, ನಮ್ಮ ಪ್ರೊಡ್ಯೂಸರು ಮೂವಿ ಮಾಡ್ತಾರೆ. ಎಲ್ಲರ ಸಪೋರ್ಟ್ ಹೀಗೆ ಇರಬೇಕು. ಪ್ಲೀಸ್ ಈ ಥರ ಡೆಬ್ಯೂಟೆಂಟ್ಸ್ ಫಿಲಮ್ನ ಸಪೋರ್ಟ್ ಮಾಡಿ. ಇನ್ನ ತುಂಬ ಜನ ಬರ್ತಾರೆ ಇಂಡಸ್ಟ್ರಿಯಲ್ಲಿ. ಅಷ್ಟೇ ಹೇಳೋದು. ಥ್ಯಾಂಕ್ ಯು. ಇದು ಇಲ್ಲಿಗೆ ನಿಲ್ಲಲ್ಲ ಅನ್ನೋದು ನನಗೆ ಗೊತ್ತು. ಖಂಡಿತವಾಗ್ಲೂ ನವೀನ್ ಸರ್ ಅಂತೂ ಆಲ್ರೆಡಿ ಒಂದು ಸಿನಿಮಾನ ರಿಜಿಸ್ಟರ್ ಮಾಡಿದ್ದಾರೆ. ಆ್ಯಂಡ್ ನವೀನ್ ದೊಡ್ಡ ಸರ್ ಇನ್ನೊಂದು ಸಿನಿಮಾ ಆಲ್ರೆಡಿ ಬರ್ದಿದ್ದಾರೆ. ಟೈಟಲ್ ಕೂಡ ನಂಗೆ ಭಾಳ ಖುಷಿ ಆಗಿತ್ತು. ಸೊ ಖಂಡಿತವಾಗ್ಲೂ ಕನ್ನಡಕ್ಕೆ ಇದೇ ರೀತಿಯ ಒಳ್ಳೆಯ ಸದಭಿರುಚಿಯ ಚಿತ್ರಗಳನ್ನೇ ಕೊಡುವಂತಹ ಒಂದು ಆಸೆ ಇಟ್ಕೊಂಡು ಬಂದಿರುವಂತ ಇಬ್ರು ಕೂಡ ಕ್ಲಾಸ್ಮೇಟ್ಸು. ಇದೇ ರೀತಿ ಜೊತೆಲಿ ಸಿನಿಮಾ ಮಾಡಿ, ಜೊತೆಯಲ್ಲಿ ಇದೇ ರೀತಿ ಮಾಡ್ತಾ ಇನ್ನಷ್ಟು ಈಗ 25 ಡೇಸ್ ಸೆಲೆಬ್ರೇಷನ್ ನಾವು ಫಾರ್ ರಿಜಿಸ್ಟ್ರೇಷನ್ ಮಾಡಿದ್ವಿ. ಮುಂದಿನ ಸಿನಿಮಾ 100 ಡೇಸ್ ಸೆಲೆಬ್ರೇಷನ್ ಇಬ್ರದ್ದು ಆಗ್ಲಿ ಅನ್ನೋದು ನನ್ನ ಆಶಯ. ಖುಷಿ ಇದೆ ಈ ಸಿನಿಮಾದಲ್ಲಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ತಬಲಾ ನಾನಿ ಸರ್ ಜೊತೆ ಮೊದಲನೇ ಸಾರಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಈ ಸಿನಿಮಾದಲ್ಲಿ. ತುಂಬಾ ಅಂದ್ರೆ ಅವರ ಟೈಮಿಂಗ್ ನನಗೆ ಆಕ್ಚುಲಿ ಫಸ್ಟ್ ಡೇ ತುಂಬಾ ಭಯ ಆಯ್ತು. ಅವ್ರದ್ದೆಲ್ಲಾ ಸಿನಿಮಾಗಳು ಮಠದಿಂದ ಎಲ್ಲಾ ಸಿನಿಮಾಗಳು ನೋಡಿರೋದ್ರಿಂದ ಎಲ್ಲಿ ಇವ್ರ ಮುಂದೆ ನಾನು ಯಾವ ಡೈಲಾಗ್ ಪಂಚ್ ಮಾಡ್ಲಿ ಟೆನ್ಷನ್ ಇತ್ತು. ಬಟ್ ದೆನ್ ಆ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮೂಡ್ ಬಂತು. ಅಂಡ್ ಜನರು ಪ್ರತಿ ಸೀನ್ ನ ಎಂಜಾಯ್ ಮಾಡಿದ್ದಾರೆ. ಸರ್ ಇದ್ದ ಪ್ರತಿ ಸೀನ್, ಅವರ ಟೀ ಶರ್ಟ್ ಕೂಡ ನಮ್ಮ ಸಿನಿಮಾದಲ್ಲಿ ನಗ್ಸಿದೆ. ಹಾಗಾಗಿ ಬಹಳ ಅಂದ್ರೆ ಬಹಳ ಆಭಾರಿಯಾಗಿದ್ದೀನಿ ಸರ್, ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ನನಗೆ ಸಿಕ್ಕಿರೋದು. ಇನ್ನಷ್ಟು ತುಂಬಾ ಸಿನಿಮಾಗಳು ಮಾಡ್ಬೇಕು ಅನ್ನೋದು ಆಸೆ ಇದೆ. ಆದಷ್ಟು ಬೇಗ ಅದು ಈಡೇರ್ಲಿ ಅನ್ನೋದು ನನ್ನ ಆಸೆ. ಅಂಡ್ ಸಿನಿಮಾಗೆ ಮೊದಲಿಂದ ಇಲ್ಲೇ ನಾವು ಪ್ರೆಸ್ ಮೀಟ್ ಮಾಡಿದ್ದು, ಫಸ್ಟ್ ಪ್ರೆಸ್ ಮೀಟ್. ಅಲ್ಲಿಂದ ಸಿನಿಮಾ ರಿಲೀಸ್ ಆಗಿ 25 ಡೇಸ್ ಕೂಡ ಆಗಿದೆ. ಸೊ ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ಮಾಧ್ಯಮ ನಮಗೆ ಸಪೋರ್ಟ್ ಮಾಡಿದೆ ಈ ಒಂದು ಚಿತ್ರಕ್ಕೆ. ಸೊ ಹಾಗಾಗಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದೆ ಕೂಡ ಇರಲಿ ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು. ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಪೃಥ್ವಿ ಅವರನ್ನ ಇದೀಗ ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಅವರೇ, ತೆರೆ ಮೇಲೆ ನಮ್ಮೆಲ್ಲರನ್ನ ಕೂಡ ರಂಜಿಸಿದ್ದಕ್ಕಾಗಿ, ಮತ್ತಷ್ಟು ಸಿನಿಮಾಗಳಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಇದೀಗ ಅದಕ್ಕೆ ಮತ್ತಷ್ಟು ತೂಕವನ್ನ ಹೆಚ್ಚು ಮಾಡಿದವರು ನಮ್ಮ ತಬಲಾ ನಾನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲ ಸಹಕಾರಕ್ಕಾಗಿ. ಪ್ರತಿ ಸೀನ್ನಲ್ಲೂ ತಮ್ಮ ಆಕ್ಟಿಂಗ್ ಇಂದ ನಮ್ಮೆಲ್ಲರನ್ನ ಎಷ್ಟು ಮನರಂಜಿಸಿದಾರೋ, ಅಷ್ಟೇ ಅದ್ಭುತವಾದಂತಹ ವಿಭಿನ್ನವಾದಂತಹ ಟೀ ಶರ್ಟ್ಗಳು, ಅದರಲ್ಲಿ ಬರೆದಂತಹ ಸಾಲುಗಳ ಮೂಲಕ ಕೂಡ ನಮ್ಮನ್ನ ನಮಸ್ಕಾರ. ಬೇರೆ ಚಿತ್ರೀಕರಣದಲ್ಲಿ ಇದ್ದಿದ್ದನ್ನ ಬಿಡಿಸ್ಕೊಂಡು ಬರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ನಮ್ಮಲ್ಲಿ ಅದೊಂದು ರೂಢಿ ಇದೆಯಲ್ಲ, ಸಿನಿಮಾದಲ್ಲಿ ಒಂದು ಅರ್ಧ ಗಂಟೆ ಬಂದೋಗ್ಬಿಡಿ ಸರ್. ನಾವು ಕೇಳ್ತೀವಿ ನಮ್ಮ ಸಿನಿಮಾ ಇದ್ದಾಗ ಒಂದು ಅರ್ಧ ಗಂಟೆ ಬಂದೋಗಿ ಸರ್. ಯಾರು ಬಿಡಲ್ಲ, ಯಾಕಂದ್ರೆ ಅವ್ರವ್ರ ಕೆಲಸ ಅವ್ರ ಮುಖ್ಯ, ನಮ್ದು ಸಿನಿಮಾ ಅಲ್ವಾ ಅಂದ್ಬಿಡ್ತಾರೆ. ತುಂಬ ಒತ್ತಾಯ ಮಾಡಿದ್ದಾರೆ.
ಏನೋ ನಾಗಶೇಖರ್ ಅವರು ಸ್ವಲ್ಪ ದಯೆ ತೋರಿಸಿ ಕಳಿಸಿದ್ದಾರೆ. ಇದು ಗಡ್ಡಪ್ಪ ಸಂಜೀವ್ ಇಟ್ಸ್ಗಿಂತ 2 ಗೆಟಪ್ ಇದು. ಅವರು ಅಪ್ಪ ಐ ಲವ್ ಯು ಫೋಟೋ ನೋಡ್ಬಿಟ್ಟು ನಾನು ಅದೇ ಟೈಮಲ್ಲಿ ಹೋಗಿದ್ದೆ ಮಾತುಕತೆಗೆ, ಇದೀಗೆ ಕಂಟಿನ್ಯೂ ಮಾಡಿಬಿಡಿ ಬೇಕು ನನಗೆ ಅಂದರು. ಇನ್ನೊಂದು ವಿಶೇಷ ಅಂದ್ರೆ ಇವತ್ತು ಬೆಳಗ್ಗೆ ಒಂದು ಸಿನಿಮಾ ಕಮಿಟ್ ಆದೆ, ಸರ್ ನಿಮ್ದು ಇಂಟರ್ವ್ಯೂ ನೋಡಿದೆ, ಫೋಟೋ ದಾಡಿ ಹಾಗೆ ಇರಲಿ ನಮಗೂ ಬೇಕು ಅಂತ ಅನ್ನಿಸ್ತು. ಪರವಾಗಿಲ್ವೇ? ಏನ ನಿಮ್ಮ ಆಶೀರ್ವಾದ ಇರಲಿ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ ನಮ್ಮ ಎಲ್ಲ ತಂಡದ ಪರವಾಗಿ, ನಮ್ಮ ಸಿನಿಮಾ ತಂಡದ ಪರವಾಗಿ ಧನ್ಯವಾದಗಳು. 100 ದಿನಗಳು ಅಂದಾಗ ಆಗ ಸಂಭ್ರಮಿಸ್ತಾ ಇದ್ರು. ಈಗ ಅದು 50-25 ದಿನಕ್ಕೆ ಬಂದ್ಬಿಟ್ಟಿದೆ. ಈಗ ಅದನ್ನೇ ಸಂತೋಷವಾಗಿ ಹೇಳ್ಬೇಕು ನಾವು. ಅದೇನು ನಮ್ಮ ಕನ್ನಡಿಗರು ಎಲ್ಲ ಭಾಷೆ ಸಿನಿಮಾನು 100 ದಿನ ಓಡಿಸ್ತಾರೆ, ಕನ್ನಡ ಸಿನಿಮಾ ಮಾತ್ರ 25 ದಿನ ಓಡಿಸ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮಲ್ಲೇನೋ ಇರ್ಬೋದೇನೋ ತಪ್ಪು, ಹೇಳಬೇಕು, ಹೇಳಿದ್ರೆ ತಿದ್ಕೋತೀವಿ. 25 ದಿನದ ಈ ಸಂತೋಷ ಏಕೆಂದ್ರೆ ಇದು ಎಲ್ಲಿಗೆ ಉತ್ತರ ಅಂದ್ರೆ ಪಾಪ ಡೇ 1 ಇಂದ ನವೀನ್ ರಾವ್ ದ್ವಯರು ಇಬ್ಬರು, ನವೀನ್ ಸರ್ ಮತ್ತೆ ನವೀನ್ ರಾವ್ ಅವರು ಯಾವ್ದಾದ್ರು ಬರಡು ಭೂಮಿ ತಗೊಂಡಾಗ ಕ್ಲೀನ್ ಮಾಡ್ಕೊಂಡ್ ಬರ್ತಾರಲ್ಲ, ಆ ರೀತಿ ಡೇ 1 ಇಂದ ಎಲ್ಲ ಕೆಲಸಗಳು ಮಾಡ್ಕೊಂಡು ಈ ಸಿನಿಮಾಗೋಸ್ಕರ ಸ್ನೇಹಿತರಾದ್ರಿಂದ, ಸಮಾನ ಮನಸ್ಕರರಾದ್ರಿಂದ ಎಲ್ಲೂ ತೊಂದರೆ ಆಗದಂಗೆ ಇಲ್ಲಿವರೆಗೂ ಬಂದು ನಮ್ಮೆಲ್ಲ ಕಲಾವಿದರನ್ನ ಹಾಕೊಂಡು ಈ ಸಿನಿಮಾ ಮಾಡಿ, ಪೃಥ್ವಿಯವರು ಒಳ್ಳೆ ನಟ, ಈಗೇನೋ ಹೇಳಿದ್ರು ನೆಕ್ಸ್ಟ್ ಹಿಂಗೆ ಕೆಲಸ ಮಾಡೋ ತರ ಆಗ್ಲಿ ಅಂತ. ಓಕೆ, ಸೇರ್ತೀವಿ. ಮತ್ತೆ ಕತೆ ಹೇಳಿದ್ರ ಡೈರೆಕ್ಟರ್ ಅಂತ ಕೇಳಿದೆ, ಹೌದು ಅಂದ್ರು, ಸರಿ ಮತ್ತೆ ಸೇರ್ತೀವಿ ನಾವಿಬ್ರು. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಇರ್ಲಿ. ಸರ್ ಹೇಳಿದ್ರು ಬಿಫೋರ್ ಎ ಬಿಸ್ನೆಸ್ ಮಾಡ್ಕೊಂಬಿಡಿ ಅಂತ. ಇದು ಎಲ್ರಿಗೂ ದಾರಿ ಸುಗಮ ಅಲ್ಲ, ಕೆಲವ್ರಿಗಾಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಏನೋ ನಮ್ಮ ಟೀಮ್ ಪುಣ್ಯ ಆಗಿದೆ, ಎಲ್ಲರೂ ಸಂತೋಷವಾಗಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಮುಂದಿನ ದಿನಗಳಲ್ಲಿ ಇವರು ಸ್ನೇಹಿತರ ತಂಡ ಆದ್ರಿಂದ ಇಲ್ಲಿವರೆಗೂ ಚೆನ್ನಾಗಿದ್ದಾರೆ ಅಂದ್ರೆ ಮುಂದೆ ಅವ್ರು ಜಗಳ ಆಡಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾರು ತಲೆನೇ ಕೆಡ್ಸ್ಕೊಳ್ಳಲ್ಲ, ಅವ್ರೇನೋ ಒಂದು ಮಾತು ಹೇಳಿ ಸುಮ್ಮನೆ ಅಲ್ಲೇ ಬಿಟ್ಬಿಡ್ತಾರೆ, ಕಂಟಿನ್ಯೂ ಮಾಡಲ್ಲ. ಅದರಿಂದ ಅವ್ರು ಇಷ್ಟೊತ್ತು ಚೆನ್ನಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಒಳ್ಳೊಳ್ಳೆ ಸಿನಿಮಾಗಳಾಗಬೇಕು, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಿಮ್ಮಿಬ್ಬರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಕಲಾವಿದರ ಮೇಲೆ. ತಂಡದಕ್ಕೆ ಕೆಲಸ ಮಾಡಿದಂತಹ ಡೈರೆಕ್ಷನ್ ಟೀಮಲ್ಲಾಗಲಿ, ಬೇರೆ ಹುಡುಗರು, ಇವ್ರ ಸ್ನೇಹಿತರುಗಳು ಸುಮಾರು ಜನ ಕೆಲಸ ಮಾಡಿದ್ದಾರೆ. ಯಾರು ಅಲ್ಲಿ ಕೂಗಾಡೋ ಅಂತವ್ರಿಲ್ಲ. ಯಾವ ಸೀನ್ ನಡೀತಿದ್ರು ಒಳಗೆ ಏನ್ ನಡೀತಿದ್ ನಾವು ಬಗ್ಗೆ ನೋಡ್ಬೇಕು. ಹಿಂಗೆ ಬೇರೆ ಕಡೆ ಸಿನಿಮಾ ನಡೀತಿದ್ರೆ ಕೂಗಾಡ್ತಿರ್ತಾರೆ. ಈ ತಂಡದಲ್ಲಿ ಆಕ್ಷನ್ ಇಷ್ಟೇ, ಅದ್ ಕೇಳುತ್ತೆ, ಇನ್ ಬೇರೆದೇನು ಕೇಳಲ್ಲ. ಅಷ್ಟು ಚೆನ್ನಾಗಿ ಯಾರು ಗಾಬರಿ ಇಲ್ಲ, ಯಾರು ಏನ್ ಕರೆಕ್ಟಾಗಿ ಮಾಡ್ಕೊಂಡ್ ಬಂದಿದ್ದೀವಿ, ಬೆಳಗ್ಗೆ ಬಡಿಸ್ತೀವಿ ಬಿಡಿ ನಾವು ಅನ್ನೋ ರೀತಿಯಲ್ಲಿ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಕೆಲಸ ಮಾಡಿದ್ರು. ಅದೊಂದು ಖುಷಿ. ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರ್ಲಿ ನಮಗೆ. ಮುಂದಿನ ಪ್ರೆಸ್ ಮೀಟ್ ಅಲ್ಲಿ ಇಲ್ಲೇ ನಡೀತದೆ ಮತ್ತೆ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಎಷ್ಟೋ ದಿನಗಳಾಗಿದೆ ನಾವು, ಇದು 25 ದಿನನೋ 8 ದಿನನೋ 10 ದಿನನೋ ಅದು ಬೇರೆ. ಸಂತೋಷನ ಹಂಚಿಕೊಳ್ಳೋದು ಒಂಥರ ಎನರ್ಜಿ, ಬೂಸ್ಟ್ ಎನರ್ಜಿ ನಮಗೆ ಕಲಾವಿದರುಗಳಿಗೆ. ಖುಷಿ ಆಗುತ್ತೆ ನೋಡಿ, ಇದು ಮೂಮೆಂಟ್ ಕೊಟ್ಟಾಗ ಎಷ್ಟು ಖುಷಿ ಆಗ್ತದೆ. ಇದೇ ರೀತಿ ಎಲ್ಲ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಇದೇ ರೀತಿ ನಡೀತಿರ್ಲಿ. ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸ್ಲಿ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ನಮ್ಮ ಮೇಲಿರಲಿ. ನಮಸ್ಕಾರ. ಮಗಳ ಮದುವೆ ಇತ್ತು, ಅದು ಬ್ಯುಸಿ ಆಗಿದ್ರು. ನನ್ನ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಸಪೋರ್ಟ್ ನಾನಿ ಸರ್ ಮಾಡಿದ್ದಾರೆ. ಯಾಕಂದರೆ ನಾನು ನವೀನು ಸರ್ ಮನೆಗೆ ಹೋದಾಗ ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಆಲ್ಮೋಸ್ಟ್ 8ರಿಂದ 10 ಸಲ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಸರ್ ಜೊತೆ. ಸರ್ ಎಷ್ಟು ಫಾಸ್ಟು ಅಂದರೆ, ನಾವು ಡೈಲಾಗ್ಸ್ ಹೇಳಬೇಕಾದ್ರೆ ಆ ಟೈಮಲ್ಲಿ ಪಟ 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 ಹೇಳ್ತಿದ್ರು. ನಾನು ಒಂದು ಸರ್ ಅಷ್ಟು ಸ್ಪೀಡಾಗಿ ನಾವು ಬರೀಕೂ ಆಗಲ್ಲ, ಟೈಪ್ ಮಾಡೋಕ್ಕಾಗಲ್ಲ, ಇಟ್ಸ್ ಬೆಟರ್ ಇವು ಹೇಳ್ತಾ ಹೋಗಿ ಅದನ್ನು ಫುಲ್ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಸೊ ಅದನ್ನು ಏನೇನು ಸರ್ ಹೇಳಿದ್ರು ಫುಲ್ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಿದ್ವಿ ನಾವು ಕಂಪ್ಯೂಟ್ರಲ್ಲಿ. ಅವರು ಮನೆಗೆ ಹೋದ್ಮೇಲೆ ಕೂತ್ಕೊಂಡು ಒಂದೊಂದಾಗಿ ಸ್ಲೋ ಮಾಡ್ಕೊಂಡು ಯಾವ ಥರ ಇಂಪ್ರೂವೈಸೇಷನ್ ತೊಗೊಂಡು ಅದನ್ನು ಮತ್ತೆ ಮಾಡಿ, ಮತ್ತೆ ಒಂದು ಸ್ಕೂಲ್ ಟೀಚರ್ ಥರ ನಾವು ಅದನ್ನು ಡಾಕ್ಯುಮೆಂಟೇಷನ್ ಮಾಡಿ ಮತ್ತೆ ಸರಿಗೆ ಹೋಗಿ ಮನೆಗೆ ಹೋಗಿ ಸರಿ ಓಕೆ ನಾನು ಆಯಿತು, ಓಕೆ ನೆಕ್ಸ್ಟ್ ಚೇಂಜ್. ಸೊ ಈ ಥರ ಈ ಲೆವೆಲ್ ಐ ಥಿಂಕ್ ಬೇರೆ ಯಾವ ಪಿಕ್ಚರ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ನಮಗೆ ಸೆಂಟೆನ್ಸ್ ಸರ್ ತುಂಬ ಮಾಡಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳಿ. ಕೆಲವ್ರು ಕೇಳ್ತಾರೆ, ಏನಿಲ್ಲ ಹೊಸ ಪಿಕ್ಚರ್ ಯಾವ್ಯಾವ್ದು ಹೆಸರೇ ಗೊತ್ತಿರಲ್ಲ, ಹೋಗಿ ಸ್ಟೇಜ್ ಮೇಲೆ ಇರ್ತೀಯಾ ಅಂತ. ಅದರ ಅರ್ಥನೇ ಆಗ್ಲಿಲ್ಲ ನನಗೆ ಯಾಕೆ ಅಂತ. ನಾನು ಎಲ್ಲಾ ಪಿಕ್ಚರು ಇವ್ರದೇ ಅಂತ ಇಲ್ಲ, ಯಾವುದೇ ಹೊಸ ಪಿಕ್ಚರ್ ಆದ್ರೆ ನಾವಿನ್ನೂ ಹೊಸಬರೇ. ಬಿರೇಣಯ್ಯನವ್ರು ಹೇಳ್ತಿದ್ರು, ಪ್ರತಿ ಸ್ಟೇಜು ಫಸ್ಟ್ ಸ್ಟೇಜನ್ನು ಭಯ ಇರುತ್ತಂತೆ. ಹಾಗೆ ಏನೋ ನಮ್ಮನ್ನು ನಂಬ್ಕೊಂಡ್ಬಂದಿವೆ, ಬೇರೆಯವರೆಲ್ಲ ಸಿಗ್ತಾರಲ್ಲ. ಇವಾಗ ನಾನೇ ಇಲ್ಲ ಅಂದ್ರೆ ಇನ್ನೊಬ್ರು ನುಡುಕ್ತಾರೆ ತಾನೆ. ಆ ಅವಕಾಶ ನಿನಗೆ ಬಂದಾಗ ಉಪಯೋಗಿಸ್ಕೋಬೇಕು. ನಿನ್ನ ಕೈಲಿ ಆಗಿದ್ದು ಅವ್ರಿಗೆ ಕೆಲಸ ಮಾಡಿಸ್ಬೇಕು. ಏನಂದ್ರೆ ಪಾಪ ಒಂದ್ಸರಿ ಬಂದ್ರೆ 4 ಅವರ್ ಟೈಮ್ ತಗೊಳ್ಳೋರು, ಅದೊಂದು 2-3 ಸರಿ ಭಯ ಆಗೋಯ್ತು. ಆಮೇಲೆ ನಾನೇ 2 ಅವರ್ ಅಷ್ಟೇ, 1 ಅವರ್ ಅಷ್ಟೇ ಅಂತ ನಾನೇ ಇಳಿಸ್ಕೊಂಡು ಬಂದೆ. ಅಂದ್ರೆ ಉತ್ಸುಕತೆ. ಫಸ್ಟ್ ಓಪನಿಂಗ್ ಹುಡುಗರು ಬೆಲ್ ಹೊಡೆದ ತಕ್ಷಣ ಹಿಂಗೆ ನುಗ್ತಾರೆ ಆಚೆಗೆ ಮಕ್ಕಳು,
ನಾನ್ ಫಸ್ಟ್ ಅಂತ ಓ ಅಂತ ಆ ಥರ ಆಸೆಗಳಿರುತ್ತೆ. ಎಡರು ತೊಡರುಗಳೆಲ್ಲ ದಾಟದ ಮೇಲೆ ಇದೇನಾಗಿದೆ, ಯಾಕೆ ಹಿಂಗಾಯ್ತು. ಪಾಪ ಬಂದಿದ್ದಾರೆ ಒಳ್ಳೆ ಸ್ನೇಹಿತರೆಲ್ಲ, ಮ್ಯೂಸಿಕ್ ಡೈರೆಕ್ಟ್ರು ಸ್ನೇಹಿತರೆಲ್ಲ, ಎಲ್ಲ ಒಂದೇ ಟೀಮು. ಎಲ್ಲಿದೆ ಸರ್? ನಮಸ್ಕಾರ. ಹಾಗಾಗಿ ಅದಕ್ಕೋಸ್ಕರ ನಾನು ಚೆನ್ನಾಗಿ ಏನೋ ಕತೆ ಮಾಡ್ಕೊಂಡ್ ಬಂದಿದ್ದಾರೆ, ಮಾಡೋಣ ಅಂತ ಹೇಳಿ ಮಾಸ್ಟರ್ ಥರ ನಮಗೆ ಸೀನ್ ಬೈ ಸೀನ್ ಬೋರ್ಡ್ ತಗ್ಲಾಕ್ಬಿಟ್ಟು ಹೇಳೋರು. ನಾನು ಫಸ್ಟೇ ಹೋಗೋರಿಗೆ ಪ್ರಿಪೇರ್ ಮಾಡಿಬಿಡ್ತಿದ್ದೆ, ಈ ಥರ ಕ್ಲಾಸ್ ಇರುತ್ತೆ 2 ಅವರ್, ಆರಾಮಾಗಿ ಕೇಳ್ಕೊಳ್ಳಿ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಅಂತ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರೆ ಡೈರೆಕ್ಟ್ರು ಅಂತ. ಮಾಡಬೇಕು ಸರ್, ನಾವು ಇದೇ ಕ್ಷೇತ್ರ ಆದ್ರಿಂದ. ನಮಗೆ ಯಾರೋ ಸಪೋರ್ಟ್ ಮಾಡ್ತಿದ್ದಾರೆ ಬೇರೆಯವರು. ಈಗ ಮಠ 4 ವರ್ಷ, ಸ್ಕ್ರಿಪ್ಟು ವಿತ್ ಶೂಟಿಂಗು. ಎದ್ದೇಳು ಮಂಜುನಾಥ 3 ವರ್ಷ, ಒಂದೇ ಕಡೆ ಇದೆ 7 ವರ್ಷ. ನಾನು ಜಾಗ ಚೆನ್ನಾಗಿತ್ತು, ನನಗೆ ಇಷ್ಟವಾಗ್ತಾ ಇತ್ತು, ಅದಕ್ಕೆ ನಾನು ಭಂಡಾರ ಒಂಥರ ಅಲ್ಲಿ. ಹಾಗೆ ನಾವು ಮುಂದೆ ಬರೋರು ನಾವು ಸಪೋರ್ಟ್ ಮಾಡ್ತಿದ್ರೆ ಬೇರೆ ಇನ್ನೊಬ್ಬರು ಹುಡುಕ್ತಾರೆ. ಈಗ ನಾವು ತಬ್ಲಿಸ್ಟ್ಗಳನ್ನ ಸಿಂಗರ್ ನೋಡ್ಕೋದಿಲ್ವಾ, ಅವ್ರು ಸಿಕ್ಕಿಲ್ವಾ, ಇನ್ನೊಬ್ರು ನೋಡೋ ಅಂತ ಹಂಗಿರುತ್ತೆ ಅವಕಾಶ. ಅದನ್ನ ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತ ಧ್ಯೇಯ ಅಷ್ಟೇ ನನಗೆ. ಯಾರೇ ಹೊಸಬರು ಬರಲಿ, ನಿನ್ನೆನೂ ಕೂಡ ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಆಯಿತು, ಈಗ ಹೇಳಿದ್ನಲ್ಲ ಅದು. ಯಾರು ಎಲ್ಲಿದ್ದಾರೆ? ಮಂಜಣ್ಣ ನಮಸ್ಕಾರ. ಎಷ್ಟೋ ಜನ ಸಂಸಾರಸ್ತ್ರಿ ಮಠ ಸೇರ್ಕೊಂಡ್ಬಿಟ್ರು, ಏನ್ ಮಾಡೋದು? ಏನೋ ಹೊಸ ವಿಷಯ ಹೇಳಿದ್ರು. ಗುರುನಿಂದನೆ ತಾಯಿ ನಿಂದನೆ ಮಾಡಬಾರದಂತೆ. ಆದ್ರಿಂದ ಆ ಸಬ್ಜೆಕ್ಟ್ನ ಪಕ್ಕಕ್ಕಿಟ್ಟು ಫಾರ್ ರಿಜಿಸ್ಟ್ರೇಷನ್ಗೆ ಈ ಶೀಲ್ಡ್ ಸಿಕ್ತು ದೊಡ್ಡದು ಅಂತ ಬರೋದಿಲ್ಲ ಇದರಲ್ಲಿ. ಇದು ಅದ್ಭುತ, ನಮ್ಮನ್ನ ಸಪೋರ್ಟ್ ಮಾಡುವಂಥದ್ದು. ಈಗ 150 ಸಿನಿಮಾ ಆಯ್ತು ನಾಣಿಯವ್ರದ್ದು, ನಿಮ್ಮೆಲ್ಲರೂ ಸಹಕಾರದಿಂದ. ಇನ್ನು ಮುಂದೆ ನನ್ನ ಕರ್ಕೊಂಡು ಹೋಗ್ಬೇಕು. ಈಗ ನಾಗಣ್ಣ ಇವರೆಲ್ಲ ಇದ್ದಾರೆ, ಸಿಕ್ಕಿದಾಗೆಲ್ಲ ಬೈತಿರ್ತಾರೆ. ಮಗಳ ಲಗ್ನ ಪತ್ರಿಕೆನ ಬೇರೆ ಕೈಲಿ ಕಳಿಸಿದ್ಯಾ, ಫೋನ್ ಮಾಡೋದಲ್ವೇನೋ ಅಂತ. ನಮಸ್ಕಾರ. ಅವ್ರು ಬೈಲಿ, ನಮ್ಗೆ ಆಶೀರ್ವಾದ. ಒಂದು ಸಿನಿಮಾ ಅಂದಮೇಲೆ ಈ ಥರ ಅದೇ ಆಗುತ್ತೆ. ಅವ್ರಿಗೆಲ್ಲ ಅನುಭವ ಬರುತ್ತೆ, 1000 ಸಿನಿಮಾ ಕೆಲಸ ಮಾಡಿರ್ತಾರೆ. ನಿಮ್ಮೆಲ್ಲರೂ ಸಹಕಾರ ನಮ್ಮ ತಂಡದ ಮೇಲೆ ಇರಲಿ. ಇನ್ನು ಒಳ್ಳೊಳ್ಳೆ ಸಿನಿಮಾನ ಕೊಡ್ತಾರೆ, ನವೀನತ್ವ ಇರು ಅಂತ ಅಂದ್ಕೊಂಡಿದ್ದೀನಿ. ಶುರು ಮಾಡೋಣ. ಏನು ಹೇಳಿದ್ರಿ ಬೆಳಿಗ್ಗೆ, ಈಗ ಇಲ್ಲಿ ಮಾತಾಡೋದು ಬೇಡ. ಹಿಡಿದು ಹಲವಾರು ಕಲಾವಿದರು, ತಂತ್ರಜ್ಞರು ಕಾರಣಾಂತರಗಳಿಂದ ಬರೋದಕ್ಕಾಗಿಲ್ಲ. ಅವರೆಲ್ಲರಿಗೂ ಏನ್ ಕಾಲಿಲ್ಲ